ಹಲೋ, ಈ ಗ್ರಾಮದಲ್ಲಿ ಎಲ್ಲ ಸಭೆಕರಿಗೂ ಸಹಾಯ ಮಾಡ್ತಿರುವಂತ ಪುಟ್ಟರಾಜಣ್ಣವರು, ಹಾಗೆ ನಮ್ಮ ನಾಗರಾಜಣ್ಣವ್ರಿಗೆ ಈ ಸಭೆಗೆ ಆಹ್ವಾನಿಸ್ತೇನೆ. ವೀರೇಶ್ ಅವ್ರಿಗೂ ಅಷ್ಟೇ ಈ ಸಭೆಗೆ ಆಹ್ವಾನಿಸ್ತಾ ಇದ್ದೀನಿ. ಮಾಜಿ ಅಧ್ಯಕ್ಷರು ಚಿಕ್ಕಣ್ಣವ್ರಿಗೂ ಸಹ ಈ ನಾಟಕದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಮಹೇಶ್ ಅವರು, ಹಾಗೆ ಪ್ರಮೋದ್ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಪುಟ್ಸ್ವಾಮಿ ಅವರು, ಮಾಜಿ ಬಸವೇಶ್ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಡಾಕ್ಟರ್ ನಾಗೇಂದ್ರ ಅವರು ಮಾಡ್ತಾರೆ. ದಯಮಾಡಿ ಒಂದೇ ನಿಮಿಷ, ಜಾಸ್ತಿ ಹೊತ್ತು ಕಾಯಿಸಲ್ಲ, ದಯವಿಟ್ಟು ವೆಯ್ಟ್ ಮಾಡಿ ಈ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಪ್ರೀತಿಯ ನನ್ನ ಹಿಟ್ನಳ್ಳಿ ಕೊಪ್ಪಲು, ಹಿಟ್ನಳ್ಳಿ, ಬೀಜದೊಡ್ಡಿ, ಎಲ್ಲ ನನ್ನ ಆತ್ಮೀಯ ಊರಿನ ನನ್ನ ಪ್ರೀತಿಯ ಅಭಿಮಾನಿಗಳೇ, ನನ್ನ ದೇವರುಗಳೇ, ನಾನು ಪ್ರತಿ ವರ್ಷ ಇಲ್ಲಿ ಬರೋದಕ್ಕೆ ಏನೋ ಒಂದು ಸೆಳೆತ. ನೀವು ಕೂಡ ಒಂದು ಅಭಿಮಾನದಿಂದ ನನ್ನ ಎಲ್ಲಿದ್ದರೂ ಕರ್ಕೊಂಡು ಬರ್ತೀರಿ. ನನಗೆ ಬರಲೇಬೇಕಾದಂಥ ಒಂದು ಆ ಪ್ರೀತಿನೂ ಇದೆ, ಅಭಿಮಾನನೂ ಇದೆ. ನಾನು ವೈದ್ಯಕೀಯವಾಗಿ ನಿಮಗೆ ಏನೂ ಸಹಾಯ ಮಾಡೋಕ್ಕಾಗದೆ ಹೋದ್ರೂ ಈಗ ನನ್ನ ತನುಮನ ಧನ ಈ ಮೂರಲ್ಲಿ ತಮಗೆ ಎಷ್ಟಾಗುತ್ತೆ ಅಷ್ಟು ಒಂದು ಸಹಾಯ ಅಂತ ಹೇಳಲ್ಲ ನಾನು, ಯಾಕಂದರೆ ಅದು ನನ್ನ ಋಣ. ಯಾಕಂದರೆ ನಾನು ಇಲ್ಲಿ ಇರೋ ತನಕ ನನ್ನ ಒಂದು ಮನೆ ಮಗನ ಥರ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೀರಿ. ನಾ ಮನೆಯಿಂದ ಊಟನೇ ತರ್ತಿರ್ಲಿಲ್ಲ. 14 ವರ್ಷಗಳವರೆಗೂ ನಾನು ಮಧ್ಯಾಹ್ನ ಊಟ ತಂದೆವನೇ ಅಲ್ಲ. ಒಬ್ಬೊಬ್ಬರು ಮನೆಯಿಂದ ಮುದ್ದೆ ಊಟ, ಅನ್ನ ಸಾಂಬಾರು ಆ ಥರ ಊಟ ಮಾಡಿಕೊಂಡೇ ಬೆಳೆದವು ನಾನು. ಹಾಗಾಗಿ ನನಗೆ ಯಾವತ್ತೂ ನಿಮ್ಮ ಊರಿನ ಬಗ್ಗೆ ತುಂಬ ಅನಂತ ಕೃತಜ್ಞತೆಗಳಿವೆ. ಹಾಗಾಗಿ ನನಗೆ ಆ ಒಂದು ಪ್ರೀತಿ ಸೆಳೆತ ಇದ್ದೇ ಇದೆ. ಯಾವತ್ತೂ ನಿಮ್ಮ ಒಂದು ಈ ಪ್ರೀತಿ ಅಭಿಮಾನ ಋಣವನ್ನು ಮರೆಯೋದಿಲ್ಲ. ನನಗೆ ಯಾವಾಗ ಕಾಲಾವಕಾಶ ಸಿಗುತ್ತೆ ಆವಾಗೆಲ್ಲ ನಾನು ಅದನ್ನು ಒಂದು ಪ್ರೀತಿಯಿಂದ, ಒಂದು ಅಕ್ಕರೆಯಿಂದ ಅದನ್ನು ವಾಪಸ್ ಕೊಡೋದಕ್ಕೆ ಟ್ರೈ ಮಾಡ್ತೇನೆ, ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ, ಇವತ್ತಿನ ನಾಟಕ ಸಾಮಾಜಿಕ ನಾಟಕ ಮಾಡ್ತಾ ಇದ್ದಾರೆ. ಇವತ್ತಿನ ಒಂದು ಕಾಲದಲ್ಲಿ ಒಂದು ಡ್ರಾಮಾವನ್ನು ಮಾಡಬೇಕು ಅಂದರೆ ತುಂಬ ಕಷ್ಟದ ಕೆಲಸ. ಬರೀ ಧನ ಸಹಾಯ ಮಾತ್ರ ಅಲ್ಲ, ಅದಕ್ಕೆ ತುಂಬ ಶ್ರಮ ಬೇಕಾಗುತ್ತೆ. ಇವ್ರನ್ನ ಕರೆಸ್ಬೇಕು, ಡ್ರಾಮಾ ಆ್ಯಕ್ಟರ್ಗಳನ್ನು ಸೇರಿಸ್ಬೇಕು, ಅವ್ರನ್ನ ಕಪ್ಪೆ ತಕ್ಕಡಿಲಿ ಇಟ್ಟು ಅವ್ರಿಗೆ ಪ್ರಾಕ್ಟೀಸ್ ಕೊಡಬೇಕು, ತಪ್ಪಿಸ್ಕೊಳ್ಳೋರನ್ನ ಹಿಡಿಬೇಕು. ಪ್ರಾಕ್ಟೀಸ್ ಚೆನ್ನಾಗಿ ಆದಮೇಲೆ ಪರಿಕರಗಳು ಇವುಗಳನ್ನೆಲ್ಲ ನೋಡಬೇಕು. ಡ್ರಾಮಾ ಮಾಸ್ಟರ್ ಕೂಡ ಅದರಲ್ಲಿ ಪ್ರಯತ್ನ ತುಂಬ ಮಾಡಬೇಕು. ಇಷ್ಟಲ್ದೇ ಜನಗಳು ಬರಬೇಕು. ಎಲ್ಲ ಆಗಿ ನಾವು ಜನಗಳೇ ಇಲ್ಲದೆ ಇದ್ದರೆ ಯಾವ ಡ್ರಾಮಾ ಆಗಲಿ, ಅದು ಪೌರಾಣಿಕ ಆಗಲಿ ಸಾಮಾಜಿಕ ಆಗಲಿ ಕಳೆಗಟ್ಟಲ್ಲ. ಆದರೆ ನಾನು ಪ್ರತಿ ಸರ್ತಿ ಈ ಊರಿಗೆ ಬಂದಾಗ ನನಗೊಂದು ವಿಶೇಷ ಅಂದರೆ, ಜನಗಳಿಗೆ ಇಲ್ಲಿ ಕಲಾಭಿಮಾನಿಗಳಿದ್ದಾರೆ, ತುಂಬ ಆಸಕ್ತಿಯಿಂದ ಡ್ರಾಮಾ ನೋಡೋರಿದ್ದಾರೆ. ಅದು ಪೌರಾಣಿಕ ಆಗಲಿ ಅಥವಾ ಸಾಮಾಜಿಕ ಆಗಲಿ ತುಂಬ ಹೃದಯದಿಂದ ಅದಕ್ಕೆ ಪ್ರೋತ್ಸಾಹ ಕೊಡ್ತಾರೆ. ಹಾಗಾಗಿ ಈ ಒಂದು ಊರಲ್ಲಿ ಈ ಒಂದು ಕಲೆ ಉಳ್ಕೊಂಡು ಬಂದಿದೆ. ದಯವಿಟ್ಟು ತಾವೆಲ್ಲರೂ ಕೂಡ ಇದೇ ರೀತಿ ನಾವೆಲ್ಲರೂ ವರ್ಷ ಹಳಬರಾಗ್ತಾ ಹೋಗ್ತೀವಿ, ಆದರೆ ಆಸಕ್ತಿ ಕಳ್ಕೊಳ್ಳಲ್ಲ. ಆದರೆ ನಮ್ಮ ಜನ್ರೇಷನ್ ಕೂಡ ನಮ್ಮ ಊರಲ್ಲಿ ಈ ಥರ ನಡೀತಾ ಇತ್ತು, ನಮ್ಮ ಊರಲ್ಲಿ ಈ ಥರ ಕಲಾವಿದರಿದ್ರು ಅಂತ ಹೇಳಿ ಜ್ಞಾಪಿಸ್ಕೋಬೇಕು. ಯಾಕಂದರೆ ಈಗ ನೋಡಿ, ನಮ್ಮ ಪಕ್ಕದ ಊರಿನ ಬಂಡೂರಿನ ನಮ್ಮ ಗಿಲ್ಲಿ ನಟರವರು ಯಾವ ರೀತಿ ಫೇಮಸ್ ಆಗಿ ನಮ್ಮ ಊರಿಗೆ ಒಂದು ಒಳ್ಳೆಯ ಹೆಸರು ತಂದಿದ್ದಾರೆ. ನಾನು ಅವ್ರಿಗೆ ಪತ್ರ ಎಲ್ಲ ಬರೆದಿದ್ದೀನಿ, ತುಂಬ ಖುಷಿ ಆಯಿತು, ಆಯಿತಾ. ಹಾಗಾಗಿ ಯಾರು ನಾಳೆ ಯಾವ ರೀತಿ ಮುಂದಕ್ಕೆ ಬರ್ತಾರೆ, ಯಾವ ಹೆಸರು ತೊಗೊಂಬರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಹಾಗಾಗಿ ನಮ್ಮ ಕಲಾಭಿಮಾನಿಗಳಲ್ಲೇ, ಕಲಾವಂತರಲ್ಲೇ ಯಾರಾದರೂ ಅತಿ ಮುಂದಕ್ಕೆ ಬರ್ಬೋದು. ಯಾರನ್ನೂ ನೆಗ್ಲೆಕ್ಟ್ ಮಾಡೋಂಗಿಲ್ಲ, ಎಲ್ಲರಿಗೂ ಪ್ರೋತ್ಸಾಹ ಕೊಡಿ. ನಿಮ್ಮ ಮನೆ ಮಕ್ಕಳು, ನಮ್ಮ ಮನೆ ಮಕ್ಕಳು ಯಾರಾದ್ರೂ ಮುಂದಕ್ಕೆ ಬರ್ಬೋದು. ಕಲೆ ಯಾವತ್ತೂ ಶಾಶ್ವತ, ಅದಕ್ಕೆ ಅಭಿಮಾನಿಗಳು ಬೇಕು. ಆ ಅಭಿಮಾನಿಗಳು ಈ ಊರಲ್ಲಿದ್ದಾರೆ. ಈ ನೆಲದ ಮಣ್ಣು ಶ್ರೇಷ್ಠ ಅಂತ ಹೇಳ್ತಾ ನನಗೆ ಖುಷಿ ಆಗುತ್ತೆ ಹೇಳೋದಕ್ಕೆ. ಅದಕ್ಕೋಸ್ಕರ ಯಾವತ್ತೂ ನಾನು ನಿಮಗೆ ಕೃತಜ್ಞತೆ ಸಲ್ಲಿಸ್ತಾ, ಈ ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೀಲಿ, ದೇವರು ಒಳ್ಳೇದು ಮಾಡಲಿ. ನಿಮ್ಮೆಲ್ಲರಿಗೂ ಕೂಡ ಆಯುಸ್ಸು, ಆರೋಗ್ಯ, ಧನ ಕನಕ ಎಲ್ಲವನ್ನ ಕೊಟ್ಟು ಅಭಿಮಾನಿಗಳ ಶ್ರೀರಕ್ಷೆ, ಹಿರಿಯರ ಆಶೀರ್ವಾದ ನಿಮಗೆ ಇದೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಾಟಕದ ಬಗ್ಗೆ ಒಂದೆರಡು ವಿತ್ತ ನುಡಿ ಹೇಳಿದಂಥ ನಮ್ಮ ಡಾಕ್ಟರ್ ಸಾಹೇಬರಿಗೆ ವಂದನೆಗಳು.
ಅದೇ ರೀತಿ ನಮ್ಮ ಗ್ರಾಮದ ಪ್ರಾಂಶುಪಾಲರಾಗಿರ್ತಕ್ಕಂಥ ನಾಗರಾಜ್ ಅವರು ಈಗ ಒಂದೆರಡು ಮಾತನ್ನ ನಾಟಕದ ಬಗ್ಗೆ ಮಾತಾಡ್ತಾರೆ ಅಂತ ಕೇಳ್ಕೊತಾರೆ. ಎಲ್ಲರಿಗೂ ನಮಸ್ಕಾರ. ಈ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರೇ ಹಾಗೂ ಎಲ್ಲ ಬಿ.ಜಿ. ದೊಡ್ಡಿ, ಇಟ್ಟನಹಳ್ಳಿ ಕೊಪ್ಪಲು ಹಾಗೂ ಇಟ್ಟನಹಳ್ಳಿ ಸುತ್ತಮುತ್ತಲ ಗ್ರಾಮದ ಎಲ್ಲ ಕಲಾಭಿಮಾನಿಗಳೇ ಹಾಗೂ ಎಲ್ಲ ಪಾತ್ರಧಾರಿಗಳೇ, ಇವತ್ತು ಈ ಪಟ್ಟಲದಮ್ಮ ದೇವಿಯ ಹಬ್ಬದ ಪ್ರಯುಕ್ತವಾಗಿ ಬುಡ್ಕೇಗೌಡನ ದೊಡ್ಡಿಯ ಎಲ್ಲ ನಮ್ಮ ಯುವ ಸಮಾಜ ಒಂದು ನಾಟಕವನ್ನು ಏರ್ಪಡಿಸಿರುವುದು ತುಂಬ ಸಂತೋಷದ ಸಂಗತಿ. ಇವರು ಅಭಿನಯಿಸುತ್ತಿರುವಂತಹ ನಾಟಕ ರತ್ನಮಾಂಗಲ್ಯ ಎಂಬ ಸುಂದರ ಪೌರಾಣಿಕ ನಾಟಕ. ಅದೆಲ್ಲನೂ ತಾವು ಸವಿಯಬೇಕಾಗಿ ಹಾರೈಸ್ತಾ, ಈ ಸಾಮಾಜಿಕ ನಾಟಕ ತುಂಬ ಸುಂದರವಾಗಿ ಮೂಡಿ ಬರಲಿ ಅಂತ ಆಶಿಸುತ್ತಾ, ಈ ನಾಟಕವನ್ನು ಎಲ್ಲರೂ ಹಾರೈಸಬೇಕಾಗಿ ನಮ್ಮ ಪಾತ್ರಧಾರಿಗಳಲ್ಲಿ ತಾವು ಕೇಳಿಕೊಳ್ತಾ, ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಪೌರಾಣಿಕ, ಐತಿಹಾಸಿಕ ಹಾಗೂ ಸಾಮಾಜಿಕ ನಾಡಗೀತೆಯಾಗಿರ್ಬೋದು, ಜಾನಪದ ಗೀತೆಯಾಗಿರ್ಬೋದು, ಪೌರಾಣಿಕ ನಾಟಕ ಆಗಿರ್ಬೋದು ಹಾಗೂ ಐತಿಹಾಸಿಕ ನಾಟಕಗಳಾಗಿರ್ಬೋದು ನಮ್ಮ ಕಣ್ಣು ಮುಂದೆ ಸಂಪೂರ್ಣವಾಗಿ ನಶಿಸ್ತಾ ಹೋಗ್ತಾ ಇದ್ದಾವೆ. ಅದನ್ನು ಎತ್ತಿಡಿಲಿಕ್ಕೋಸ್ಕರ ಇವತ್ತು ಬುಡ್ಕೇಗೌಡ ದೊಡ್ಡಿ ಗ್ರಾಮದ ಯುವ ಜನಾಂಗ ಈ ರೀತಿಯಾದಂಥ ನಾಟಕವನ್ನು ಹಮ್ಮಿಕೊಂಡಿರುವಂಥದ್ದು ತುಂಬ ಸಂತೋಷದ ವಿಚಾರ. ಯಾಕೆ ಅಂತಂದರೆ ಇವತ್ತಿನ ದಿನಗಳಲ್ಲಿ ನಾಟಕಗಳು ಸಂಪೂರ್ಣವಾಗಿ ಕಣ್ಮರೆಯಾಗ್ತಾ ಇದ್ದಾವೆ. ಬರೀ ನಾಟಕಗಳಂತಲ್ಲ, ಎಲ್ಲ ವಿಧವಾದಂತಹ ಹಳ್ಳಿಗಾಡಿನ ಎಲ್ಲ ವಿಚಾರಗಳು ಸಹ ಕಣ್ಮರೆಯಾಗ್ತವೆ. ಅದನ್ನು ಎತ್ತಿ ಹಿಡಿಯಲಿಕ್ಕೋಸ್ಕರ ಈ ನಾಟಕ ಇವತ್ತು ಪ್ರಾರಂಭ ಏನೋ ಆಗಿನಿಂದಲೂ ಮಾಡ್ತಾ ಇದ್ದಾರೆ. ಇವತ್ತು ಸಹ ತಮ್ಮನ್ನು ಎಚ್ಚೆತ್ತುಕೊಳ್ಳುವ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಅವರಿಗೆ ಎಲ್ಲ ರೀತಿಯಾದಂಥ ನಮ್ಮ ತುಂಬು ಹೃದಯವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಅದೇ ರೀತಿಯಾಗಿ ತಮ್ಮೆಲ್ಲರ ಕಲಾಭಿಮಾನಿಗಳು, ಯಾಕೆ ಅಂತಂದರೆ ಇಂದಿನ ದಿನಗಳಲ್ಲಿ ಪೌರಾಣಿಕ ನಾಟಕ ಅಂತಂದರೆ ಎಲ್ಲರೂ ಬಹಳ ಖುಷಿಯಿಂದ ಊರಿನಲ್ಲಿ ಒಂದು ಹಬ್ಬದ ರೀತಿಯಲ್ಲಿ ನಾವು ಆಚರಣೆ ಮಾಡ್ಕೊಂಡು ಪೌರಾಣಿಕ ನಾಟಕವ ಸಾಮಾಜಿಕ ನಾಟಕ ಆಗಿರ್ಬೋದು ಅಥವಾ ಬೀದಿ ನಾಟಕಗಳನ್ನು ನಾವು ನೋಡ್ತಾ ಇದ್ವಿ. ಆದರೆ ಇವತ್ತು ಪ್ರತಿಯೊಬ್ಬರ ಕೈನಲ್ಲೂ ಸಹ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಮತ್ತು ಬೇರೆ ಬೇರೆ ರೀತಿಯ, ಈಗ ಮೊಬೈಲ್ ಬಂದದ್ರಿಂದ ಎಲ್ಲ ರೀತಿಯಾದಂತಹ ವ್ಯವಸ್ಥೆಗಳು ಕಡಿಮೆ ಆಗ್ತಾ ಇದ್ದಾವೆ. ಆ ಮೊಬೈಲು ಎಲ್ಲ ರೀತಿಯಾದಂಥ ವ್ಯವಸ್ಥೆಗಳನ್ನು ಕಡಿಮೆ ಮಾಡ್ತಿರೋದ್ರಿಂದ ಈ ರೀತಿಯಾದ ನಾಟಕಗಳು ಬಹಳ ಪ್ರಮುಖವಾಗಿ ಪಾತ್ರವನ್ನು ವಹಿಸ್ತವೆ. ಯಾಕೆಂದರೆ ನಮ್ಮ ಮುಂದಿನ ಪೀಳಿಗೆಗೋಸ್ಕರ ಇಂದಿನ ದಿನಗಳಲ್ಲಿ ಪೌರಾಣಿಕ ನಾಟಕ ಆಗಿರ್ಬೋದು ಅಥವಾ ಐತಿಹಾಸಿಕ ನಾಟಕ ಆಗಿರ್ಬೋದು, ಸಾಮಾಜಿಕ ನಾಟಕ ಆಗಿರ್ಬೋದು, ಯಾವ ರೀತಿ ಇತ್ತು ಅನ್ನುವಂಥದ್ದನ್ನು ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ರೀತಿಯ ನಾಟಕಗಳು ಇತ್ತೀಚಿನ ದಿನಗಳಲ್ಲಿ ಅವು ಬಹಳ ಚೆನ್ನಾಗಿ ನಡಿಬೇಕು. ಮಕ್ಕಳಲ್ಲಿ ಆ ರೀತಿಯಾದಂಥ, ಈಗ ಪೌರಾಣಿಕ ನಾಟಕ ಅಂತಂದರೆ ನಮಗೆ ರಾಮಾಯಣ ಆಗಿರ್ಬೋದು, ಮಹಾಭಾರತ ಆಗಿರ್ಬೋದು, ಮಕ್ಕಳಲ್ಲಿ ನೆಲೆಯೂರುವ ರೀತಿಯಲ್ಲಿ ನಾವು ಅದನ್ನು ಅವರಲ್ಲಿ ಪ್ರತಿಬಿಂಬಿಸಬೇಕಾಗಿರ್ತದೆ. ಅದಕ್ಕೋಸ್ಕರ ಮಕ್ಕಳಲ್ಲಿ ಆ ರೀತಿಯಾದಂಥ ವಿಚಾರಗಳನ್ನು ಅವರ ತಲೆಯಲ್ಲಿ ತರಬೇಕಾದ್ರಿಂದ ಈ ರೀತಿಯಾದಂಥ ನಾಟಕಗಳಾಗಿರ್ಬೋದು, ಅಭಿನಯಗಳಾಗಿರ್ಬೋದು ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸ್ತವೆ. ಹಾಗಾಗಿ ಮಕ್ಕಳಲ್ಲಿ ನಾವೇನು ಮಾಡ್ತೀವಿ, ರಾಮ, ಕೃಷ್ಣ, ಇವರೆಲ್ಲ ಧರ್ಮರಾಯ, ಅರ್ಜುನ, ನಕುಲ, ಸಹದೇವ ಇವು ಯಾವ ರೀತಿ ಇದ್ದರು, ಅವರ ಪರಾಕ್ರಮ ಯಾವ ರೀತಿ ಇತ್ತು ಅನ್ನೋದನ್ನು ತಿಳಿಸ್ಬೇಕಾದ್ರೆ ಈ ರೀತಿಯಾದಂಥ ನಾಟಕಗಳು ಬಹಳ ಉತ್ತಮವಾದ ರೀತಿಯಲ್ಲಿ ತಮ್ಮ ಕಾರ್ಯವನ್ನು ಕೈಗೊಳ್ತವೆ ಅಂತ ಹೇಳಬೇಕಾಗ್ತದೆ. ಆ ರೀತಿ ಮುಂದೆ ಇದೇ ರೀತಿಯಾದಂಥ ಮಕ್ಕಳಿಗೆ ಪೌರಾಣಿಕ ನಾಟಕನ ಪಾತ್ರ ವಹಿಸಿ ನಾಟಕಗಳಲ್ಲಿ
ತಿಳಿಸುವಂಥ ವ್ಯವಸ್ಥೆ ಆಗಬೇಕು ಅಂತ ಹೇಳ್ತಾ ಈ ರೀತಿ ವ್ಯವಸ್ಥೆ ಆಗೋದರಿಂದ ನಮ್ಮ ಮುಂದಿನ ಜನಾಂಗಕ್ಕೆ ಒಳ್ಳೆ ರೀತಿಯಾದಂಥ ವ್ಯವಸ್ಥೆಯನ್ನು ಕಲ್ಪಿಸಬೇಕಾಗ್ತದೆ ಅಂತ ಹೇಳ್ತಾ ಈ ರೀತಿ ನನ್ನ ಮಾತುಗಳನ್ನು ಮುಗಿಸ್ಲಿಕ್ಕೆ ಮಾಡ್ಬರ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸೂಕ್ತವಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಡೋದಕ್ಕೆ ಮಾತಾಡಿದಂಥ ನಮ್ಮ ನಾಗರಾಜನವರಿಗೆ ಧನ್ಯವಾದಗಳು. ಹಾಗೆ ಈಗ ಸಣ್ಣ ಒಂದು ಸನ್ಮಾನ ಕಾರ್ಯಕ್ರಮ ಒಂದೇ ನಿಮಿಷದಲ್ಲಿ ಮುಗಿಸಿ, ದಯಮಾಡಿ ಬೇಜಾರು ಮಾಡ್ಕೊಬೇಡಿ. ಬೇಗ ತಗೊಳ್ಳಿ. ಫಸ್ಟ್ ಒಂದ್ ಕಡೆಯಿಂದ ಹಾಕ ಬಂದ್ಬಿಡು. ಕಾಯ್ತಾ ಇದ್ದಾರೆ. ಎಲ್ಲರಿಗೂ ಒಟ್ಟಿಗೆ ಕಾರ್ಯಕ್ರಮನ ಬೇಗ ಮುಗಿಸ್ತಾ ಇದೀವಿ. ನೀವು ಈ ಕಾರ್ಯಕ್ರಮಕ್ಕೆ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊತಾ ಇದೀವಿ. ಎಲ್ಲ ಪಾತ್ರಧಾರಿಗಳ ಮೇಲೆ ಬಂದು ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮನ ಯಶಸ್ವಿಯಾಗಿ ನೆರವೇರಲಿ ಅಂತ ಸಹಾಯ ನೀಡಿದಂತ ಎಲ್ಲ ದಾನಿಗಳಿಗೂ ಮುಕ್ತಾಯ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮನ ದಯವಿಟ್ಟು ಬೀಳ್ಕೊಡ್ಬೇಕು, ಕಾರ್ಯಕ್ರಮನ ಸ್ಟಾರ್ಟ್ ಮಾಡಬೇಕು ಅಂತ ಕೇಳ್ಕೊತಾ ಇದೀವಿ. ಏನ್ರಿ ಇದು? ಈಗ ತಾನೇ ಈ ಸೀನ್ ಹಾಕೊಳ್ಳಿ ಆಮೇಲೆ. ಏನ್ರಿ ಇದು? ಈಗ ತಾನೇ ಊಟ ಮಾಡಿದ್ದೀರಾ, ಸ್ವಲ್ಪ ತಾಂಬೂಲ ಹಾಕೊಳ್ಳೋದಕ್ಕೂ ನಿಮ್ ಪುಸ್ತಕ ತಿನ್ಬಾರ್ದ? ನಿಮ್ ದುಡಿಮೆಗೆ ಈಗ ಪರಿಶ್ರಮ ಪಟ್ರೆ ನಿಮ್ ಆರೋಗ್ಯದ ಗತಿ ಏನು ಅಂತ ಸ್ವಲ್ಪ ಯೋಚನೆ ಮಾಡಿ. ಛಾಯ, ಯಾವಾಗ್ಲೂ ಆರೋಗ್ಯ ಕಡೆ ಗಮನ ಕೊಡ್ತಾ ಹೋದ್ರೆ ಆಫೀಸ್ ಕೆಲಸ ಯಾರೇ ನೋಡ್ತಾರೆ? ಅದು ಅಲ್ದೇನೆ ಇವತ್ತು ತಿಂಗಳ ಕೊನೆ ದಿನ, ಆಫೀಸ್ ರಿಜಿಸ್ಟರ್ ಎಲ್ಲನೂ ಸರಿಪಡಿಸ್ಬೇಕು, ಕೆಲಸದವ್ರಿಗೆಲ್ಲ ಸಂಬಳ ಕೊಡಬೇಕು. ಇಷ್ಟೆಲ್ಲ ಕೆಲಸ ಇರುವಾಗ ಒಂದ್ ಅರ್ಧ ಗಂಟೆ ಬೇಗ ಆಫೀಸ್ಗೆ ಹೋದ್ರೆ ನನ್ಗೆ ಒಳ್ಳೇದಲ್ವೇನೆ? ಆಫೀಸು 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 ಆಫೀಸ್ ಬರ್ದಲ್ಲಿ ಕಟ್ಕೊಂಡ್ ಹೆಂಡತಿ ಯೋಗ ಕ್ಷೇಮ ಕೂಡ ನಿಮಗೆ ನೆನಪಿಗೆ ಬರೋದಿಲ್ಲ ಅಲ್ಲ? ಛಾಯಾ, ಯಾಕೆ ಇಷ್ಟೊಂದು ಆವೇಶ? ನಿಮ್ ಮನೇಲಿ ಏನೇ ಕೊರತೆ ಇದೆ ನಿನ್ಗೆ? ಆಗ್ದೆ ಇನ್ನೇನ್ರಿ? ಅಲ್ಲರಿ, ನನ್ನ ಮದ್ವೆ ಆಗಿ ಎಷ್ಟು ತಿಂಗಳಾಯ್ತು? ಸುಮಾರು 4-5 ತಿಂಗಳಾಗೈತೆ. ಯಾಕೆ? ಈ 4-5 ತಿಂಗಳಲ್ಲಿ ನನ್ನ ಎಷ್ಟು ಸಲ ಸಿನಿಮಾ ಕರ್ಕೊಂಡು ಹೋಗಿದ್ದೀರಾ? 3-4 ಸಲ. ಸಾಕ? ಅಲ್ಲರಿ, ಈ ಮನೇಲಿ ನಾನೊಬ್ಳು ಹೇಗ್ರಿ ಕಾಲ ಕಳಿಬೇಕು? ನಿಮ್ ಜೊತೆ ಕುತ್ಕೊಂಡು ಪ್ರೀತಿಯಿಂದ 4 ಸರಸ ಸಲ್ಲಾಪದ ಮಾತುಕೊಳ್ಳೋಣ ಅಂದ್ರೆ ಅದಕ್ಕೂ ಪುಸ್ತಕ ಸಿಗ್ತಾ ಇಲ್ಲ. ಈ ರೀತಿ ಜೀವನ ಮಾಡೋದಕ್ಕೆ ನನಗೆ ತುಂಬಾ ಕಷ್ಟ ಆಗ್ತಿದೆ. ಅದ್ರ ಬಗ್ಗೆ ಯೋಚನೆ ಮಾಡಿ. ಅಮ್ಮನರ ಈ ರೀತಿ ಅದೇ ಅಂತ ಗೊತ್ತಿಲ್ಲ. ಇವತ್ತು ಸಂಜೆ ಆಫೀಸಿನ ಕೆಲಸದಿಂದ ಬೇಗ ಬಂದು ನೀನ್ ಇಷ್ಟೊಂದು ಫಿಲಮ್ ಕರ್ಕೊಯ್ತೀನಿ, ಖುಷಿನಾ? ಹೌದಾ? ನಿಜವಾಗ್ಲೂ? ಎಸ್ ಮೈ ಡಾರ್ಲಿಂಗ್. ಕೈಯಲ್ಲಿ ಕುಣಿವ ಈ ಹೊನ್ನ ಬಳೆಯ ಘಲ್ 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 ತಾಳಕ್ಕೆ ನನ್ನೆದೆಯರಲ್ಲಿ ತನ್ನಂತೆ ತಾನೆ ತನ್ನಂ ತನ್ನಂ ಎಂದಿದೆ. ಘಲ್ 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 ತಾಳಕ್ಕೆ ತನ್ನಂ ತನ್ನಂ ಎಂದಿದೆ.
ಮರೆಯಲು ಮನದೂರಾಗಿ ತಂದೆಂಪಾಗಿ ನಿನ್ನ ನಡೆಯುವ ಹಾದಿಗೆ ಹೂವಿನ ಹಾಸಿಗೆಯ ಹಾಸುವೆ ಕೈ ಹಿಡಿದು ನಡೆಸುವೆ ನಡೆಯುವ ಹಾದಿಗೆ ಹೂವಿನ ಹಾಸಿಗೆಯ ಹಾಸುವೆ ಕೈ ಹಿಡಿದು ನಡೆಸುವೆ ತನ್ನಂ ನನ್ನಿ ಮನಸ್ಸು ಮಿಡಿಯುತ್ತಿದೆ ಕೈಯಲ್ಲಿ ಕುಣಿವ ಈ ಹೊನ್ನ ಬಳೆಯ ಘಲ್ 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 ತಾಳಕ್ಕೆ ಘಲ್ 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 ತಾಳಕ್ಕೆ ತನ್ನಂ ತನ್ನಂ ಎಂದಿದೆ ಆಫೀಸ್ಗೆ ಟೈಮ್ ಆಯ್ತಾಯ್ತಾ? ನಾನು ಬರ್ತೀನಿ ಕಣೆ. ಆಗ್ಲಿ ರೀ. ಛಾಯಾ ಬೈಲೆ. ಏನ್ರಿ ಅದು? ಆಫೀಸಿಂದ ಬರುವಾಗ ನಿನ್ಗೆ ಏನಾರ ತರ್ನೇನೆ? ರೀ, ನನಗೋಸ್ಕರ ಮೈಸೂರು ಪಾಕ್, ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಯಾವುದು ಮರಿಬಾರ್ದು ಎಲ್ಲ ತರಬೇಕು. ಸಾಕಾ? ಇನ್ನೇನು ಬೇಡವಾ? ಅಷ್ಟು ಸಾಕು ರೀ. ಛಾಯಾ, ನಿನ್ಗೆ ಇಷ್ಟವಾದದ್ನೇ ಕೇಳಲಿಲ್ವಲ್ಲೇ? ಯಾವ್ದ್ರಿ ಅದು? ಹುಣ್ಸೆ ಹುಳಿನೇ ಕೇಳ್ತಾ ಇಲ್ವಲ್ಲೇ? ನಾಚಿಕೆ ಆಗುತ್ತೆ. ನಾಚ್ಕೊಂಡ್ರೆ ಮಕ್ಕಳಾಗುತ್ತಾ? ಬಾರೆ. ಸರಿ ಸರಿ ಆಯ್ತು, ನೀನು ಆಫೀಸ್ ಹೊರಡಿ, ಟೈಮ್ ಆಯ್ತು. ಓಕೆ ಬಾಯ್. ಬಾಯ್ ರೀ. ಬಾಯ್. ಏ ರಘು, ಏನ ಇದು ಸಾಂಗು? ಅಣ್ಣ, ಪಕ್ತೂರಲ್ಲಿ ನಾಟಕ ನಡೀತಿತ್ತಣ್ಣ. ಯಾವ ನಾಟಕ? ಅಣ್ಣ, ರಕ್ತ ಮಾಂಗಲ್ಯ ಅನ್ನೋ ನಾಟಕ ಅಣ್ಣ. ಆಮೇಲೆ ಮುಂದೆ ಆ ನಾಟಕದಲ್ಲಿ ದಿಲೀಪ್ ಕುಮಾರ್ ಅನ್ನೋರೇ ಹೀರೋ ಆಗಿದ್ರಣ್ಣ. ಓಹೋ, ಆಮೇಲೆ ಮುಂದೆ ಹೇಳಪ್ಪ. ಅಣ್ಣ, ದಿಲೀಪ್ ಕುಮಾರ್ ಹೀರೋ ಅವರ ಸಹಪಾಠಿ ಜೊತೆ ಏನ್ ಸೊಗ್ಸಾಗ್ ಸಾಂಗ್ ಹೇಳ್ತಿದ್ರು ಅಂದ್ರೆ ಅಣ್ಣ, ಏ ಉಡಾಳ, ಮಾಡಿ ಕೆಲ್ಸ ಬಿಟ್ಟು ಎಲ್ಲ ಹೋಗಿದೆ. ಅಣ್ಣ ಇದೇ ತಾನೇ ವರ್ಷಾಪನ ಕೆಲಸ ಮುಗಿಸ್ಕೊಂಡು ಬರ್ತಾ ಇದ್ದೀನಿ ಅಣ್ಣ. ರಘು, ಆ ವರ್ಕ್ಶಾಪಿಂಗ್ ಕೆಲ್ಸಕ್ಕೆ ಹೋಗ್ಬೇಡ ಅಂತ ತಾನೇ ನಿನ್ನ ಕಾಲೇಜಿಗೆ ಸೇರ್ತಿದ್ದು. ಈಗ ನನಗೆ ತಿಂಗಳಿಗೆ ಲಕ್ಷಾಂತರ ರೂಪಾಯಿ ಸಂಬಳ ಬರುತ್ತೆ ಅಂತ ಆಫೀಸರ್ ತಮ್ಮ ಆ ವರ್ಕ್ಶಾಪಿನ ಈನೇ ಕೆಲ್ಸಕ್ಕೆ ಹೋದ್ರೆ ಜನ ನನ್ನ ಬಗ್ಗೆ ಏನು ಅನ್ಕೊಳ್ತಾರೆ? ಮೊದಲು ಆ ವರ್ಕ್ಶಾಪಿನ ಈನೇ ಕೆಲ್ಸಕ್ಕೆ ರಾಜೀನಾಮೆ ಕೊಟ್ಟು ಕಾಲೇಜ್ಗೆ ಹೋಗು. ದಿಸ್ ಇಸ್ ಮೈ ಆರ್ಡರ್. ದಯಮಾಡಿ ಆ ವರ್ಕ್ಶಾಪಿನ ಕೆಲಸವನ್ನು ಈನ ಕೆಲಸ ಅಂತ ಅನ್ಬೇಡಣ್ಣ. ಅದರಿಂದ ನನ್ನ ಮನ್ಸಿಗೆ ತುಂಬಾ ನೋವಾಗುತ್ತಣ್ಣ, ನೋವಾಗುತ್ತೆ. ಯಾಕೆಂದ್ರೆ ನನಗೆ ಶ್ರಮ ವಹಿಸಿ ದುಡಿಯೋದಕ್ಕೆ ಅನುಕೂಲ ಅಂತ ಮಾಡಿಕೊಟ್ಟಂತ ಆ ವರ್ಕ್ಶಾಪಿನ ಕೆಲಸದ ಹಣದಿಂದನೇ ಇಲ್ಲಿವರೆಗೂ ನಮ್ಮ ಮನೆ ಪೋಷಣೆ ಆಗಿತ್ತು. ಅದಲ್ದರೆ ನಿನ್ನ ಎಜುಕೇಶನ್ ಸುಧಾ ಪೂರ್ಣಗೊಂಡಿತ್ತು ಅಣ್ಣ. ಈಗೇನೋ ನಿನಗೆ ತಿಂಗಳಿಗೆ ಲಕ್ಷಾಂತರ ರೂಪಾಯಿ ಬರೋ ನೌಕರಿ ಸಿಕ್ಕಿದೆ, ಸಂತೋಷನಣ್ಣ.
ಆದ್ರೆ ಆ ವರ್ಷಾಪಿನ ದುಡಿಮೆ ತಾಯಿ ಅನ್ನೋದು ಮಾತ್ರ ಮರಿಬೇಡಣ, ಮರಿಬೇಡ. ನಿನ್ ಕೈ ಮುಗಿದು ಕೇಳ್ಕೊತೀನಣ್ಣ. ರಘು, ಏನೋ ನಾಲ್ಗೆ ಜಾರಿ ನಾಲ್ಕು ಮಾತಾಡ್ಬಿಟ್ಟೆ. ನಿನ್ನ ವರ್ಷಾಪಿನ ಏನೇ ಕೆಲಸ ಅಂದದ್ದು ನನ್ನ ಸತ ಮೂರ್ಖತೆ. ನಿನ್ನ ವಿದ್ಯಾಭ್ಯಾಸ ಹಾಳಾಗ್ಬಾರ್ದು ಅನ್ನೋ ದೃಷ್ಟಿಲಿ ನಾನು ಹೇಳ್ದೆ ಅಷ್ಟೇ ಹೊರ್ತು ಇನ್ಯಾವ ದೃಷ್ಟಿಲಿ ಹೇಳಿಲ್ಲ. ಮೊದಲು ಆ ವರ್ಷಾಪಿನ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಕಾಲೇಜ್ಗೆ ಹೋಗೋರ್ಗು. ಆಯ್ತಣ್ಣ, ನೀನ್ ಹೇಳ್ದಂಗೆ ಮಾಡ್ತೀನಿ. ರಘು, ನಿನಗೆ ಕಾಲೇಜಿಗೆ ಲೇಟ್ ಆಯ್ತು, ನನಗೂ ಆಫೀಸ್ಗೆ ಲೇಟ್ ಆಯ್ತಾ ಇದೆ. ಒಳಗಡೆ ನಿಮ್ಮ ಅತ್ತಿಗೆ ಅವಳೆ, ಊಟ ಮಾಡ್ಕೊಂಡು ಕಾಲೇಜ್ಗೆ ಹೋಗೋರ್ಗು. ಆಯ್ತಣ್ಣ, ನೀನ್ ಹೇಳ್ದಂಗೆ ಮಾಡ್ತೀನಿ. ನಾ ಇನ್ ಬರ್ತೀನಿ. ಆಯ್ತಣ್ಣ. ರಘು, ಅಣ್ಣ ಬಾರಪ್ಪ ಇಲ್ಲಿ. ಎಷ್ಟೇ ಖರ್ಚಾದ್ರೂ ವಿದ್ಯಾಭ್ಯಾಸಕ್ಕೆ ನಾನು ಕೊಡ್ತೀನಿ. ಈ ಸಲ PUC ಪರೀಕ್ಷೆಯಲ್ಲಿ ಫಸ್ಟ್ ಕ್ಲಾಸಲ್ಲಿ ಬರ್ಬೇಕು ಕಣ. ಪ್ರಯತ್ನ ಮಾಡ್ತೀನಣ್ಣ. ನಾನು ಬರ್ತೀನಿ ರಘು. ಆಯ್ತಣ್ಣ. ಎಷ್ಟೇ ಖರ್ಚಾದ್ರೂ ಹಣ ನಂದು, ಎಜುಕೇಶನ್ ನಿಂದು. ನಾನು ಬರ್ತೀನಿ. ಓಕೆ ಅಣ್ಣ, ಬಾಯ್. ಬಾಯ್ ಅಣ್ಣ. ಅಮ್ಮ, ಅಮ್ಮ, ಯಾರು? ಹೋ ರಘು, ಬಾ. ಈಗ ಬಂದ್ಯಾ? ಹಾ ಅದಕ್ಕೆ ಇದೇ ತಾನೇ ಬಂದೆ. ಎಲ್ಲಿ ಅಮ್ಮನು ಅಪ್ಪನು ಕಾಣ್ತಾ ಇಲ್ವಲ್ಲ? ಇಲ್ಲಪ್ಪ, ಅವರೆಲ್ಲ ತೋಟದ ನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ರು. ನನ್ ಊಟನು ಹಾಕೊಡ್ತಾನೆ ಹೋದ್ರಾ? ಯಾಕೆ ರಘು, ಈ ಮನೇಲಿ ಊಟ ಕೊಡೋದಕ್ಕೆ ನಾನಿಲ್ವಾ? ನಾನು ನೀಡಿದ ಅನ್ನ ನಿನಗೆ ರುಚಿಸಲ್ವಾ, ಅಥವಾ ನನ್ ಮೇಲೆ ನಿನಗೆ ಪ್ರೀತಿನೇ ಇಲ್ವಾ? ಯಾಕಮ್ಮ ಈಗಂತೀಯ? ಹತ್ತಿ ಅಂದ್ರೆ ತಾಯಿ ಸಮಾನ ಅಂತ ನಮ್ಮ ಶಾಸ್ತ್ರನ ಹೇಳುತ್ತೆ. ಹೀಗಿರ್ಬೇಕಾದ್ರೆ ನೀ ಮಾಡಿದ ಕೈ ತುತ್ತು ನನಗೆ ವಿಸಾಗುತ್ತೇನಮ್ಮ. ಅದಕ್ಕೆ ನಿಮ್ಮ ಮೇಲೆ ನನಗೆ ನಂಬಿಕೆ, ವಿಶ್ವಾಸ, ಪ್ರೀತಿ ಎಲ್ಲ ಇದೆ. ಅದಕ್ಕೆ ಅದೆಲ್ಲ ಕೃತಕ ಪ್ರೇಮ. ನಿನ್ಗೆ ನಿಜವಾಗ್ಲೂ ನನ್ ಮೇಲೆ ಪ್ರೀತಿ ಇದ್ದಿದ್ರೆ ಈ ರೀತಿ ದೂರ ನಿಂತ್ಕೊಂಡು ಮಾತಾಡ್ತಾ ಇದ್ಯಾ? ಸಾಧ್ಯನೇ ಇಲ್ಲ. ಹತ್ರ ಕುತ್ಕೊಂಡು ಮಾತಾಡ್ತಾ ಇದ್ದೆ, ಪ್ರೀತಿಯಿಂದ ನಗ್ತಾ ಇದ್ದೆ. ಆದ್ರೆ ಪ್ರೀತಿನೇ ಇಲ್ಲ ಅಂದ್ಮೇಲೆ ಅದೆಲ್ಲ ಹೇಗ್ ಸಾಧ್ಯ? ನೀನ್ ಹೇಳು ರಘು. ಅದಕ್ಕೆ ಸಂಸು, ಅದಕ್ಕೆ ಯಾವಾಗ್ಲೂ ವರ್ಷಾಪು ಕಾಲೇಜು ಅಂತ ದುಡಿತಿದ್ದ ನನಗೆ ನಿಮ್ಮೊಂದಿಗೆ ಕಾಲ ಕಳೆಯಕ್ಕೆ ಸಮಯನೇ ಸಿಗ್ಲಿಲ್ಲ. ಹಾಗಾಗಿ ನನ್ನಿಂದ ಸಣ್ಣ ಪುಟ್ಟ ತಪ್ಪಾಗಿರ್ಬೋದು. ಆಯ್ತಲ್ಲ, ಇದೇ ತಾನೇ ಅಣ್ಣ ವರ್ಷಾಪುರ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಕಾಲೇಜ್ಗೆ ಹೋಗು ಅಂತ ಹೇಳಿದಾನೆ. ಇನ್ನೇನಿದ್ರು ಕಾಲೇಜ್ ಮುಗಿಸಿದ ತಕ್ಷಣ ಮನೆಗೆ ಬಂದು ನಿಮ್ ಜೊತೆಲಿ ಮಾತಾಡ್ಕೊಂಡು ಆಯಾ ಇರ್ತೀನಿ ಬಿಡಿ. ಅದಕ್ಕೆ ಹೌದಾ? ನಿಜವಾಗ್ಲೂ? ನಿಮ್ಮ ಮನೆಗೂ ನಿಜ. ಅದಕ್ಕೆ ನನ್ನ ಮುದ್ದು ಚಿನ್ನ ರನ್ನ ಕಣೋ ನೀನು. ಈ ನಿನ್ನ ಮುಖ ಅದೆಷ್ಟು ಸುಂದರ, ಈ ನಿನ್ನ ದೇಹ ಅದೆಷ್ಟು ಮಧುರ. ಯಾವಾಗ್ಲೂ ನಿನ್ನೊಂದಿಗೆ ನಗ್ನಗ್ತಾ ಕಾಲ ಕಳಿಬೇಕನ್ನೋದೇ ನನ್ನ ಆಸೆ ಕಣೋ. ನಿನ್ನ ಅಣ್ಣನು ಇದ್ದಾನೆ, ಆರ್ಯ ಸಿಕ್, ಯಾವಾಗ್ಲೂ ಡ್ಯೂಟಿ ಆಫೀಸು ಅಂತ ಸಾಯ್ತಾನೆ ಇರ್ತಾರೆ. ನೀನೇ ಹೇಳು, ನನಗೆ ಸುಖ ಬೇಡವಾ, ಶೃಂಗಾರ ಬೇಡವಾ? ಅದೆಲ್ಲ ನಿಮ್ಮಿಂದ ಸಿಗುತ್ತೆ ಅನ್ನೋದಾದ್ರೆ ನನ್ಗಷ್ಟೇ ಸಾಕು. ಪ್ಲೀಸ್ ಡಾರ್ಲಿಂಗ್, ಕಮ್ ಆನ್ ಡಾರ್ಲಿಂಗ್, ಪ್ಲೀಸ್ ರಘು, ಪ್ಲೀಸ್ ಡಾರ್ಲಿಂಗ್. ಏನಮ್ಮ ಮಾಡ್ತಾ ಇದೀಯಾ ನೀವು? ನನ್ನ ಅಣ್ಣನ ಹೆಂಡತಿ, ಮೇಲಾಗಿ ನನ್ನ ತಾಯಿಯ ಸಮಾನಳು. ಹೀಗಿರ್ಬೇಕಾದ್ರೆ ನಿಮ್ಮ ಮೇಲೆ ಕಾಮ ದೃಷ್ಟಿ ಬೀರಿ ನಾನು ಯಾವ ನರಕಕ್ಕೆ ಹೋಗ್ಲಮ್ಮ? ಬೇಡ ತಾಯಿ, ಬೇಡ. ನಮ್ಮ ಅಣ್ಣನಿಗೆ ನಿಮ್ಮ ಕೈ ಮುಗ್ದು ಕೇಳ್ಕೊತೀನಿ. ನಮ್ಮ ಅಣ್ಣನಿಗೆ ಕೇಳಿ ಬಗ್ಗೆ ವಿಚಾರವ ಇನ್ನೆಂದೆಂದಿಗೂ ಮಾಡ್ಬೇಡಮ್ಮ, ಮಾಡ್ಬೇಡ. ಕಾಮಿನಿಯ ಪ್ರೇಮಕ್ಕೆ ಪಾಪ ಪುಣ್ಯಗಳಿಲ್ಲ, ಬಂಧು ಬಾಂಧವರೆಂಬ ಭೇದ ಭಾವಗಳಿಲ್ಲ. ಹುಚ್ಚ ಧರ್ಮವ ನಚ್ಚಿ ಒಲಿದು ಬಂದ ನನ್ನೆಲ್ಲ ತಿರಸ್ಕಾರ ಮಾಡೋದ್ರಲ್ಲಿ ಯಾವ ಜಾಣತನವೂ ಇಲ್ಲ. ನೋಡು, ಸುಮ್ನೆ ನನ್ನ ಮಾತು ಕೇಳು, ನನ್ನ ಆಸೆನ ನೆರವೇರಿಸು. ಪ್ಲೀಸ್ ಡಾರ್ಲಿಂಗ್, ಕಮ್ ಆನ್ ಡಾರ್ಲಿಂಗ್. ಕೈನಾ ಮತ್ತೊಮ್ಮೆ ನಿನ್ಗೆ ಒಂದು ಎಚ್ಚರಿಕೆ ಆಗ್ತಾ ಇದ್ದೀನಿ. ಮತ್ತೊಮ್ಮೆ ಈಗ ನಡ್ಕೊಂಡೆ ಆದ್ರೆ ಅಣ್ಣನಿಗೆ ಹೇಳಿ ತಕ್ಕ ಸಾಕ್ಷಿ ಮಾಡ್ಬೇಕಾಗುತ್ತಾ? ಎಚ್ಚರ. ನೀನು ಕಾಲೇಜ್ಗೆ ಹೋಗಿ ಬರ್ತೀನಿ. ನಿಲ್ಲು ರಘು. ನೋಡು,
ಊಟ ಮಾಡ್ದೆ ಕಾಲೇಜ್ಗೆ ಹೋಗ್ಬೇಡ, ಬಾ ಮೊದ್ಲು ಊಟ ಮಾಡು. ಅಲ್ಲಿ ನಿನಗೆ ಸರಿಯಾಗಿ ಟ್ರೈನಿಂಗ್ ನಾನು ನೀನ್ ಊಟಕ್ಕೆ ನೀನೆ ಬೆಂಕಿ ಹಚ್ಕೊಬಿಡಮ್ಮ. ಈಗ ನಿನ್ನ ಮನಸ್ಸಲ್ಲಿ ದುರ್ವಿಚಾರಣೆ ತುಂಬಿ ತುಳುಕ್ತಾ ಇದೆ. ಇಂಥ ವೇಳೆಯಲ್ಲಿ ಏನಾದ್ರು ನಿನ್ ಕೈ ತುತ್ತಿಂದ್ರೆ ನಿನ್ನೆ ಬುದ್ಧಿನೇ ನನಗ್ ಬಂದ್ರು ಬಂದ್ಬಿಡುತ್ತೇನೋ. ನಾನು ಬರ್ತೀನಿ. ನಿಲ್ಲಿ ರಘು. ಹಾಗಾದ್ರೆ ನಾನು ನಿಜ ಅನ್ನ ತಿನ್ನಲ್ವೇ? ತಿಂತೀನಮ್ಮ, ತಿಂತೀನಿ. ಯಾವಾಗ ನಿನ್ನ ಮನದಲ್ಲಿರೋ ದುರ್ಬುದ್ಧಿ ಎಳೆದು ಹೋಗಿ ಯಾವಾಗ ನನ್ನ ಮಗ ಅಂತ ಮರ್ಕಾರದಿಂದ ಕೂಗ್ತೀಯೋ ಆವಾಗ ನೀನ್ ಕೈ ತುತ್ತು ಊಟ ಮಾಡ್ತೀನಿ. ಆ ದೇವ್ರ ಹತ್ರ ನಿಂಗೆ ಒಳ್ಳೆ ಬುದ್ಧಿ ಬರ್ಲಿ ಅಂತ ಕೇಳ್ಕೊತೀನಿ. ಇವತ್ತು ಉಪವಾಸ ಇರ್ತೀನಮ್ಮ, ಉಪವಾಸ. ನಿನ್ಗೂ ನಿನ್ ಊಟಕ್ಕೂ ದೊಡ್ಡದೊಂದು ನಮಸ್ಕಾರ. ನಾ ಬರ್ತೀನಿ. ನಿಲ್ಲ ರಘು. ರಘು ನಿಲ್ಲ ರಘು. ರಘು ಎಲ್ಲ ತಿರುಕ. ಇಷ್ಟು ಸೊಕ್ಕ ನಿನಗೆ. ಈ ಸೊಕ್ಕನ್ನ ಹೇಗ್ ಮುರಿಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ಕಣೋ. ಸಂಜೆ ಆದ್ಮೇಲೆ ಎಲ್ಲಿ ಹೋಗ್ತೀಯ? ಮನೆಗ್ ಬಂದೇ ಬರ್ತೀಯ. ಆಗ ನಿನಗೆ ತಕ್ಕ ಪಾಠ ಕಲಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು ಛಾಯನೇ. ಮತದಲ್ಲಿ ಮೇಲ್ಯಾವುದು ಹುಟ್ಟಿ ಸಾಯುವ ಆಳು ಮಂಚ ಮಂಚನ ಮೇಲ್ಯಾವುದು ಮೇಲ್ಯಾವುದು ತಯ್ಯ ಕುತ್ತಾಟೆ ತಯ್ಯ ಕುತ್ತಾಟೆ ತಯ್ಯ ಕುತ್ತಾಟೆ ತಯ್ಯ ಕುತ್ತ ಓದಿದ್ರಿ ಓದಿದ್ರಿ ಓದಿದ್ರಿ. ಏನಪ್ಪ ಈ 6 ಜನ ಹಬ್ಬ ಮಾಡ್ತೀನಿ ಅನ್ಬಿಟ್ಟು ನಾವೇನ್ ಹಬ್ಬ ಮಾಡೋಲ್ವೇನ್ರಿ? ನಾಮ್ ಇವ್ರಂಗೇನ್ ಮನ್ಸ್ರಲ್ವಾ? ಕೇರ್ಸ್ ಮಾಡ್ಗಾರ ಕಣ್ರಿ, ಕೇರ್ಸ್ ಮಾಡ್ಗಾರ. ಯಾರ್ರಿ ಓದೋರು? ನಮ್ಮ ಮಾಳಿ ಓದಂಗ ಓದ್ಲು ಅನ್ನಂಗದ. ಇದೆಲ್ಗಪ್ಪ ಅವಳಲ್ವ ಕಾಣಲ್ಲಪ್ಪ. ನಾನು ತಾಡ ನೋಡ್ಕ ಬತ್ತೀನಿ ತಿಂದ. ಹೋ ಮಳಿ ಮಳವ 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 ಎಲ್ಲಿ ಹೋಗ್ತೀಯ ನೀ? ಎಲ್ಲಿ ಹೋಗ್ತೀಯ ನೀ? ಎಲ್ಲಿಂದ ಬರ್ತೀಯ? ಮಳವ 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 ಎಲ್ಲಿಗೆ ಹೋಗ್ತೀಯ ನೀ? ಎಲ್ಲಿಗೆ ಹೋಗ್ತೀಯ ನೀ? ಎಲ್ಲಿಂದ ಬರ್ತೀಯ? ನಚ್ಚನಾರನ್ನ ಮಳವ ಮಳವ ನಮ್ಮ ಮೈಸೂರು ಸಾಕು ಮಳವ ಮಳವ ನೀನೇ ಸಾಕು ಮಳವ ನಂಗೇನು ಬೇಡ ಮಳವ ನೀನೇ ಸಾಕು ಮಳವ ನಂಗೇನು ಬೇಡ ಮಳವ 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 ಏ ಮಳಿ ಲೇ ಮಾಳೆ, ಇದೆಲ್ಗೆ ದುರು ನಿಂಗೆ ಸುಂಟ್ರ ಗಾಳಿ ಹೋದಂಗ ಹೋಯ್ತಾ ಇದೀಯಾ? ಅಯ್ಯ ಬೇಗ ಬೇಗ ಬಾರೋ ಮರಯ್ಯ. ಹಲೋ ಅಯ್ಯ ಬೇಗ ಬೇಗ ಬಾರೋ ಮರಯ್ಯ. ಗುಡಿಗೆ ಹೋಗಕ್ಕೆ ಹೊತ್ತಾಯ್ತು. ಯಾವ ಗುಡಿಗೆ ಮೇಲೆ ಹೊರಟಿದ್ಯಾ ಈಗ? ಇನ್ಯಾವ ಗುಡಿಗೆ? ಮಾರೋ ಗುಡಿಗೆ ಹೊರಟಿದ್ದಾಳಂತ. ಅಲ್ಲ ಕಣಮೆ, ನಮ್ಮೂರ್ ಪಟ್ಲದವಾಯ್ತು, ನಮ್ಮೂರ್ ದುರ್ಗವಾಯ್ತು, ಕಾಳವಾಯ್ತು. ಈಗ ಮಾರವ್ವ ನೀನಾಗುದ? ನಮ್ ಕೈನಾಗ ಏನೈತೆ ಹೇಳು ಹಿರಿಯ? ಆ ದ್ಯಾವ್ರು ಕೊಡ್ಬೇಕು, ನಮಗಿಲ್ಲಿ ಉದ್ರಬೇಕಪ್ಪ. ನೀನ್ ದ್ಯಾವ್ರಗಷ್ಟು ಕಲ್ಲಾಕ ಅಲ್ಲ ಕಮೆ. ಓಡಿ ಊರ್ ಜನ ಎಲ್ಲಾನು ನಾನು ಅಪ್ಪ 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 ಸಾಕಾಯ್ತು. ನಾನ್ ಯಾವಾಗ್ಲೇ ಅಪ್ಪ ಅನಿಸ್ಕೋದು. ಅಂದ್ರೆ ಅಪ್ಪ ಅನ್ನಿಸ್ಕೊಳ್ದೆ ಇರೋದಕ್ಕೆ ನೀನ್ ಅಪ್ಪ ಅನ್ನಿಸ್ಕೊಳ್ದೆ ಇರೋದಕ್ಕೆ ನಾನ್ ಕಾರಣ ಅಂತ ಹೇಳ್ತಾ ಇದ್ಯಾ? ಲೇ ಹಿರಿಯ, ನಂದು ಈಟಯ್ಯ, ನಿಂದೆ ಈಟಗ್ಲ. ಏನ್ರಪ್ಪ ತುಂಬಾ ಜನ ರೈತರು ಕೂತಿದ್ದೀರಾ, ನೀವೇ ಏನ್ರಪ್ಪ?
ಫಲವತ್ತಾಗಿರೋ ಭೂಮಿನ ಚೆನ್ನಾಗ್ ಉತ್ತಿ ಗಟ್ಟಿಯಾಗಿರೋ ಬೀಜ ಬಿತ್ತಿದ್ರೆ ತಾನೇ ಮೊಳಕೆ ಬರೋದು. ಇಲ್ಲಿ ಭೂಮಿ ಏನೋ ಫಲವತ್ತಾಗೆ ಅದೇ, ಯಾಕೋ ಬಿತ್ತ ಬೀಜನೇ ಜೊಳ್ಳಾಗೋಗದೆ. ಮೊಳಕೆ ಬಾಂದ್ರೆ ಎಲ್ಲಿಂದ ಬಂದದ ಮೊಳಕೆ? ನಾನು ಮಾಡೋ ಪ್ರಯತ್ನ ಎಲ್ಲ ಮಾಡಿದೀನಿ, ಒಂದನ್ನು ಬಿಟ್ಟಿಲ್ಲ ಗೊತ್ತಾ? ಅಂತ ಪ್ರಯತ್ನ ಏನಮ್ಮಿ ಮಾಡಿದ್ಯಾ? ಹೇಳ್ತೀನಿ, ಲೆಕ್ಕ ಹಾಕೋ. ಹೇಳು. ಹನುಮಪ್ಪ ದೇವ್ರಿಗೆ ಹಣ್ಣು ಕೊಟ್ಟೆ, ಬರ್ಮಪ್ಪ ದೇವ್ರಿಗೆ ಎಣ್ಣೆ ಕೊಟ್ಟೆ, ಹೊಂಡದಾಗೆ ಅಂತೂ ಗಂಗೆ ಬಿಟ್ಟೆ, ಗುಟ್ಟ ಓಣಿಯಾಗಿನ ಮಕ್ಳು ಬೆಂದ್ಮೇಲೆ ಬರೆ ಹಾಕ್ತೆ, ಹಾವು ತಿಂದೆ, ಚೇಳ್ ತಿಂದೆ, ಕೊನೆಗೆ ಗೋಡೆ ಮೇಲೆ ಹರಿಯೋ ಹೊಲ್ಲಿನೂ ತಿಂದೆ. ಇಷ್ಟೆಲ್ಲ ತಿಂದ್ರು ಯಾಕೋ ಹೊಟ್ಟೆ ಒಳಗ್ ಮಾತ್ರ ಹಿಂಗಿಂಗೆ ಓಡಾಡ್ತಾನೆ. ಅಲ್ಲ ಕಮ್ಮಿ ಆಕಾರ್ಗಡಿ ಅಲ್ಲ ಮುಚ್ಚಮಿ ಬಾಯ್ನ ಯಾರ ಕೇಳಿಸ್ಕೊಂಡವ್ರು ಬಂದು ದಬ ದಬ ನೋಡಿದ್ರು ರಪ್ಪ ಯಾಕೆ? ಅಲ್ಲ ಕಲಮೆ ಆಡು ಐಕ್ಳು ಬೆನ್ ಮೇಲೆ ಬರಿಯಾಕೋರ್ ಮಕ್ಳಾಯ್ತೇವೆ ಅಂದವ್ರು ಯಾರಮ್ಮಿ ನಿನ್ಗೆ? ಇದನ್ನೆಲ್ಲ ಇನ್ ಯಾರು ಹೇಳ್ಕೊಡ್ತಾರೆ? ಹಾ. ಮೊನ್ನೆ ಹಬ್ಬಕ್ ಹೋಗಿದ್ದಾಗ ಹಾ. ಇದನ್ನೆಲ್ಲ ಹೇಳ್ಕೊಡಿದ್ ನಮ್ಮ ಅವ್ವ. ನಿಮ್ಮವ್ವ ಕೊಡ್ಲ ನಿಮ್ಮವ್ವ ನಿನ್ ಪಾಲನ್ ದೆವ್ವ ಕಲಮೆ ದೆವ್ವ. ನನ್ ಬಗ್ಗೆ ಏನ್ ಬೇಕಾದ್ರೂ ಮಾತಾಡು, ನಮ್ಮವ್ವನ್ ಬಗ್ಗೆ ಮಾತಾಡಿದ್ರೆ ಮಾತ್ರ ಸುಮ್ನಿರೋದಿಲ್ಲ. ಯಾವಾಗ ನೋಡಿದ್ರೆ ನಮ್ಮವ್ವನ ಬೈತಾನೆ ಇರ್ತೀಯಲ್ಲ, ಅಂತದ್ ಏನ್ ಮಾಡಿದ್ಲ ನಮ್ಮವ್ವ ನಿಂಗೆ? ನಿಮ್ಮವ್ವ ಏನ್ ಮಾಡ್ದ ಅಂದ? ಮೊನ್ನೆ ನೀ ಊರ್ಗ್ ಹೋಗಿದ್ದಲ್ಲಮೆ, ನೀನ್ ಕರ್ಕವರ್ ಮಾತಿಂದ ಒಬ್ಳೆ ಬತ್ತಿ ಅಂತ ಬಂದಲ್ಲನು. ಬಂದಾದ್ಮೇಲೆ ನೀನ್ ಪಕ್ಕದಟ್ಟಿ ಅವ್ರು ಮಾತಾಡ್ಸ್ಕೊಂಡ್ ಬಂದ್ಬಿಡ್ತೀನಿ. ಊರ್ಗ್ ಹೋಯ್ತಾ ನೀನ್ ಬರೋದು ಇನ್ನೊಂದ್ ತಿಂಗಾಯ್ತ, ಮಾತಾಡ್ಸ್ಕೊಂಡ್ ಬಂದ್ಬಿಡ್ತೀನಿ. ನೀನು ಹಿರಿಯ ರೆಡಿ ಆಯ್ತಾರ ಒಂದೆ. ಹೌದು, ನಾನು ರೆಡಿಯಾಗಿ ಸ್ನಾನ ಮಾಡ್ಕ ಈಚು ಬಂದಮಿ. ರೆಡಿ ಆದ್ಮೇಲೆ ಸ್ನಾನ ಮಾಡ್ಕೊಂಡ? ಇಲ್ಲ, ಸ್ನಾನ ಮಾಡ್ಕ ರೆಡಿ ಆದಿ. ಆಮೇಲೆ ಅವಳು ಬಂದ್ ನಿಮ್ಮವ್ವ ಮುಂಚಾರ ನಿಂತಿದ್ದ ಕಣಮಿ. ಸ್ನಾನ ಮಾಡ್ಕ ಬಂದೇಟ್ಕೆ ಬಟ್ಟೆ ಹಾಕೊಂಡಿದ್ದೆ ತಾನೆ? ಹಾಕಂದಿ ಕಮ್ಮಿ ನೀನ ಕೊಟ್ಬಿಟ್ಟಾಗಿದ್ದಲ್ಲಮೇ. ಎಲ್ಲಾನು ಇಕ್ಕಂದು ಸ್ಟಡಿಯಾಗ ಬಂದಿದೆ. ಏನ್ ಕೊಟ್ಟು ಅತ್ತ ಕಣ್ಕೊಟ್ ದೇವ್ರು ಒಂದಂಗ ಅತ್ತ ನಿನ್ನೊಂಚೂರು ಎತ್ತು ನಾ ಮಾಡ್ಕತ್ ನಿಂದ ಕಮ್ಮಿ. ಅಷ್ಟೇ ಕಮ್ಮಿ ಅಂತದ್ದು. ನಮ್ಮವ್ವನ ಏನ್ ಎತ್ತು ಅಂದೆ, ಏನ್ ಮಾಡ್ಕತೀನಿ ಅಂದೆ? ಏನು ಅಲ್ಲ ಕಣಮೆ, ಅತ್ತ ಕಾಲ್ ಕೆಳಕಂಟ ಸಿರ ಹುಟ್ಟಿದ, ಕಾಲು ಕಾಣ್ತಿರ್ಲಿಲ್ಲ ನನ್ಗ. ಒಂದ್ ಚೂರ ಸೀರೆ ಮೇಕೆತ್ತು ಕಾಲ ಅಡ್ಡ ಬಿದ್ದು ಸಣ್ಣ ಮಾಡ್ಕತ್ ನಿಂದಿ ಕಮ್ಮಿ. ಅವ್ಯಾರೇರಪ್ಪೋ ಮರಿಯ ನನ್ ಕಾಲ ಹಿಡಿದ ಬರ್ರಪ್ಪೋ ಅಂತ ಈ ಬಿದಿ ಜನ ಆ ಬಿದಿ ಜನ ಎಲ್ಲಾರು ಸೇರಿಸ್ತ ಕಮ್ಮಿ. ಸದ್ಯ ನಮ್ ಸೀರಪ್ಪರ ಸ್ವಾಮಿ ದುಡ್ಕನ ಬದಿಕಂದಿ. ಸೀರಪ್ಪರ ಸ್ವಾಮಿ ಇಲ್ಲ ಅಂದಿರ ಮಾಡಿ ನೀನ್ ಬರೋತ್ಕ ನಾನ್ ಕತೆ ಹಣ್ಣಗಾಯಿ ನೀರ್ಗಾಯಿ ಕಮ್ಮಿ. ಮರಿಯಾ ಅವಳಿಗೇನು ಗೊತ್ತಾಗುಲ್ಲಕ್ಕಲ್ಲ, ದಡ್ಡಿ ಅವಳು. ನಾ ಬುದ್ಧಿವಾದ ಹೇಳ್ತೀನಿ, ನೀ ಸುಮ್ಗಿದ್ ಬಿಡು ಅನ್ನ. ಆಮೇಲೆ ಜನ ಎಲ್ಲ ಸಮಾಧಾನ ಹೋಗೋರ. ಇಲ್ಲ ಅಂದಿರ ನನ್ ಕತೆ ಬಾಣ್ಣ ಇಲ್ಲಿ ನಿಂತ್ಕೋತೀನಿ ಬಾ. ಅದ್ ಎಷ್ಟೇ ಸಿತಿ ಎಸ್ತು ಬಿಡು ಬಾಯಿಲಿ. ಲಾ ಹಿರಿಯ, ನೀನ್ ಎಂತ ಬರ್ಗೆಟ್ ನನ್ ಮಗ ಅಂತ ನನಗ್ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ಯಾ? ಇವನು ಹೆಣ್ ನೋಡಕ್ಕೆ ಅಂತ ನಮ್ಮ ಮಟ್ಟಿಗ್ ಬಂದಾಗ ಪಾಪ ಗಂಡ ಏನೋ ಗುಂಡ್ಗೆ ದಪ್ಪಕ್ಕೆ ಚಂದಾಗದಲ್ಲ, ಒಳ್ಳೆ ಬೋಂಡ ಇದ್ದಂಗೆ ಸಂಸಾರ ನೆಟ್ಟು ಮಾಡ್ಕೊ ಹೋಯ್ತಾನೆ ಅಂತ ತಗೊಂಡೋಗಿ ಇವನ್ಗೆ ಕಾಪಿಯ ಕೊಟ್ರೆ ಇವ ಹೆಣ್ಣಾಗಿರೋ ನನ್ನ ನೋಡ್ತಾ ಇಲ್ಲ, ಗಳಗಳಿಗೂ ಬಾಕ್ಲ ಸಂದಿ ನೋಡ್ತಾವನೆ. ಹೆಣ್ಣಾಗಿರೋ ನಾನ್ ಇಲ್ಲಿ ನಿಂತಿದ್ದೀನಿ, ಇದ್ಯಾಕೆ ಇವನು ಬಾಕ್ಲ ಸಂದಿ ನೋಡ್ತಾವನಲ್ಲ ಅಂತ ಬಾಕ್ಲ ಹತ್ರ ತಿರ್ಕ ನೋಡಿದ್ರೆ ಅಲ್ಲಿ ನಮ್ಮವ್ವ ನಿಲ್ಕೊಂಡ್ ಉಳಿತಾವಳೆ. ಆವಾಗ್ಲೇ ಗೊತ್ತಾಗಿದ್ದು ಇದಕ್ಕೆ ಫಸ್ಟ್ ಹ್ಯಾಂಡ್ ಗಿಂತ ಸೆಕೆಂಡ್ ಹ್ಯಾಂಡ್ ಮೇಲೆ ಕಣ್ಜ. ಯಾಕೆ ಹೇಳಿ? ಅಲ್ಲಿ ಅನುಭವ ಜಾಸ್ತಿ, ಏಕ್ತ ಮತ್ಕ ಶುರು ಹಚ್ಕೋಬಹುದು. ಮೊನ್ನೆ ಇಂತ ಮಾತಲ್ಲಿ ನಾಡ್ತಿದ್ದಲ್ಲ ನೀನು, ನೀನ್ ಒಳ್ಳೇದಾದ. ನೀನು ಅನ್ಕೊಂಡಿರ್ಬೋದು ನಿಮ್ ಮಟ್ಟಿಯವರು ಅಮೂಲ್ ಬೇಬಿ ಅಂತ, ನೀನ್ ಎಂತವ್ರು ಗೊತ್ತಿಲ್ವಾ? ಮೊನ್ನೆ ಹಬ್ಬಕ್ ಹೋಗಿದ್ದಾಗ ಆಗಿದ್ದಿಷ್ಟೇ, ನಮ್ಮವ್ವ ಪಡ್ಸಲೆದಾಗ ನಿಂತಿದ್ಲು. ಇವನು ನಮ್ಮವ್ವನ ಹತ್ರ ಬಂದ್ಬಿಟ್ಟು, ಅತ್ಯವ್ವ ನಿನ್ ಸೀರೆನರ್ಗೆ ನಮ್ ಯಾಕೆತ್ತವ, ನನ್ ಕಾಲ್ ಮುಟ್ಟಿ ನಮಸ್ಕಾರ ಮಾಡ್ತೀನಿ ಅನ್ನೋದ ಬಿಡ್ಬಿಟ್ಟು ಏಕಾಏಕಿ ನಮ್ಮ ಅವ್ವನ ಹತ್ರ ಬಂದ್ಬಿಟ್ಟು ಅತ್ಯವ್ವ ನಿಂದು ಮ್ಯಾಕ್ ಎತ್ಕೊಂಡ ಮಾಡ್ತೀನಿ ಅಂತ ಬಿಡ್ಬಿಟ್ಟಾಳ. ಏನಷ್ಟು ಬುದ್ಧಿ ಇಲ್ಲ ಅಂತ ತಿಳ್ಕೊಂಡಿದ್ದೆ ನಮ್ಮ ಅವ್ವಂಗೆ ನೀನು. ನೋಡು ಈ ನಕ್ಕೆ ನೀನ್ ಎಲ್ಲಾರನು ಹಾಳ ಮಾಡ್ತಾ ಇರೋದು.
ಅಷ್ಟು ಬುದ್ಧಿ ಇಲ್ಲ ಅಂತ ತಿಳ್ಕೊಂಡಿದ್ದೆ ನಮ್ಮವಂಗೆ. ಅಲ್ಲ ಕಣಮೆ, ನಿಮ್ಮ ಅವಂಗ ಅಷ್ಟು ಬುದ್ಧಿ ಇದ್ದಿದ್ರ ಆ, ಹಾವು ತಿನ್ನು, ಚೇಳ್ ತಿನ್ನು, ಕಪ್ಪೆ ತಿನ್ನು, ಅಲ್ಲಿ ತಿನ್ನು ಅಂತ ಹೇಳ್ತಿದ್ಲಮ್ಮೆ. ಅಲ್ಲ ಕಣ ಮುಡತದ ನೀನೇನು ಅರ್ಜುನ್ ಜಾತ್ ಕೊಟ್ಟಿದ್ಯಮೆ, ಅವೆಲ್ಲ ತಿನ್ನಕ್ಕ. ಅಲ್ಲ ಇಲ್ಲಂತೂ ಮಕ್ಳಾಗ್ಲಿಲ್ವಲ್ಲ, ಹಂಗಾದ್ರೂ ಆಯ್ತವೇನು ಅಂತ. ಹಂಗೆಲ್ಲ ಅದು ಆ? ಹಾವು ಚೇಳು ಅದ್ದು ತಿಂದ್ರ ವಿಷ ನತ್ತಿಗೆರಿ ನಿಗ್ರ ಕತ್ತಿ ಕಂಬಿಡದೆ ನಿಗ್ರ ಕತ್ತಿಯ. ಸತ್ರೆ ಸಾಯ್ತೀನಿ ಹೇಳು. ಊರಲ್ಲಿನ ಹೆಂಗಸ್ರೆಲ್ಲ ಇವಳು ಮಕ್ಳಿಲ್ದೇ ಇರೋಳು, ಇವಳು ಬಂಜೆ ಅಂತ ಕರೆಯೋದಕ್ಕಿಂತ ಸಾಯದೆ ಎಷ್ಟು ಮೇಲು. ಒಂದಂತೂ ಗೆಪ್ತಿ ಮಾಡಿಕೋ, ಸಾಯೋದ್ರೊಳಗೆ ಒಂದು ಮಗುನ ಉದುರಿಸ್ಬಿಟ್ಟಯ್ಯ ಸಾಯೋದು. ಅಲ್ಲ ಕಮ್ಮಿ ಮಳೆ, ಅಲ್ಲ ಕಮ್ಮಳೆ, ಆ? ನೀ ಸತ್ರೆ ಆ. ಮೊಗ ಎಲ್ಲಮ್ಮಿ ಹುಟ್ಟವು ಈ ಮರಿನ್ಗೆ, ಈ ಮರಿನ್ಗೆ ಇನ್ನೊಂದ್ ಮದುವೆ ಮಾಡೋಕೆ ಏನಾರು ಸ್ಟಡಿ ಆಗಿದ್ದಿ ಏನು? ಓ, ಇಲ್ಲಿ ಖಾಲಿ ಬಿದ್ದಿರೋ ಜಾಗಕ್ಕೆ ನಿನ್ ಕೈಲಿ ಅಡಿಪಾಯ ಹಾಕಕ್ ಆಯ್ತಾ ಇಲ್ಲ. ಇವ ಬೇರೊಂದು ಜಾಗದಲ್ಲಿ ಏನ್ ಚಿಸ್ತು ಹಾರಾಕ್ಬಿಟ್ಟನೋ ಕಾಣೆ. ಕರ್ಕ ಬಾ. ನಾನು ಆ. ರೆಡಿ ಕಣಮೆ, ಆ, ಮೊದ ಅವಕ್ ರೆಡಿ ಆಗೇನೆ. ಆ. ನೀ ಇನ್ನೊಂದ್ ಮದುವೆ ಮಾಡಕ್ ರೆಡಿ ಆಗಿದ್ಯಾ? ಮಾಡಿಸ್ತೀನಿ ನಿನ್ ಮದ್ವೆನ. ಲೇ ಸತ್ತು ಏನ್ ಸ್ವರ್ಗಕ್ಕೆ ಹೋಗ್ಬಿಡ್ತೀನಿ ಅನ್ಕೊಂಡಿದ್ಯಾ? ಯಾವ್ದೇ ಕಾರಣಕ್ಕೂ ಇಲ್ಲ. ನಮ್ ಮನೆ ಮುಂದ್ಗಡೆ ಹುಣಸೆ ಮರ ಅದಲ್ಲ, ಅಲ್ಲೇ ನೇತಾಕೊಂಡಿರ್ತೀನಿ. ನೀನು ನಿನ್ ಹೆಂಡ್ರು ಬಾಕ್ಲ ಹತ್ರ ಬರ್ಬೇಕು. ಹಂಗೆ ಮಡಗ್ಬಾರ್ದೇ ಇರೋ ಜಾಗದ ಮೇಲೆ ಕಾಲ ಮಡಗ್ಬಿಟ್ಟು ಹಂಗೆ ನಿನ್ನ ಹೊಸ್ಕಾಕ್ಬಿಡಲ್ಲ. ರಾತ್ರಿ ಇಡೀ ನಿನ್ನ ಹೆಂಡ್ರು ಹುಡುಕ್ಬೇಕು. ನನ್ ಗಂಡಂದೆಲ್ಲಿ, ನನ್ ಗಂಡಂದೆಲ್ಲಿ, ನನ್ ಗಂಡಂದೆಲ್ಲಿ. ಹಿಂಗೇನೋ ಬಾ ನಿನಗೆ ಮದ್ವೆ, ಬಾ ಮನೆಗೆ ಹೋಗೋಣ. ನಿನಗೆ ಮದ್ವೆನ ಮಾಡಿ ಮಾಡಿ ಮನೆಗೆ ಹೋದಾಗ ನೀನೇ ಮಾಡಿಯೋ, ನಿನಗೆ ನಾನೇ ಮಾಡೋಣ. ನೋಡಮ್ಮ ಕಣಮಿ, ನೋಡೇ ಬಿಡು ನೋಡೇ ಬಿಡು. ಆಯ್ತು ಕಣಮೆ, ನೀನಾದ್ರೂ ಹತ್ತದಾಗ್ಲಿ, ಇಲ್ಲ ನಾನಾದ್ರೂ ಹತ್ತದಾಗ್ಲಿ. ಆಯ್ತು ನೋಡೇ ಬಿಡು. ರಂಗಿ ಬಾರ ಕಣ್ಣ ಹುಡುಗಿ, ಬಾರ ನನ್ನ ಬೆಡಗಿ, ಬಾರ ಕಣ್ಣ ಹುಡುಗಿ, ಬಾರ ನನ್ನ ಬೆಡಗಿ. ಮಿಂಚಿನ ಬಳ್ಳಿ, ಪಟ್ಟರ ಬಳ್ಳಿ, ಮನಸ್ಸು ಕಳ್ಳಿ, ಮಾಯದ ಮಳ್ಳಿ. ಬಾರೆ ಬಾರೆ ನನ್ನ ಬಜಾರಿ, ನಾನೆ 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 ನಿನ್ನ ಪೂಜಾರಿ. ಒಪ್ಪಟ್ಟು ಮಧುಬಾಲ, ಒಪ್ಪಟ್ಟು ನಿನಗಲ್ಲ. ಹಿಂದೆ ನೀನು ಹೋದಾಗ ಹಿಂದೆ ನಾನು ಬರ್ತೀನಿ. ಬಾರೆ 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 ನನ್ನ ಬಜಾರಿ, ನಾನೆ 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 ನಿನ್ನ ಪೂಜಾರಿ. ಗಾಳಿ ಮಂಡ್ಯಾಗುಳಿ ಕಟ್ಟಯ್ಯ ತಾಳಿ ಪ್ರೀತಿನೇ ಕುಲಿ. ಸಿಕ್ಕು ಸಿಗು ಏನೂ ಇಲ್ಲ, ಒಪ್ಪನ್ನಾಗೆ ಕೇಳ್ತಾಳಲ್ಲ, ಮ್ಯಾಲೆ ಮ್ಯಾಲೆ ಬೀಳ್ತಾಳಲ್ಲ, ಮ್ಯಾಲೆ ಬಿದ್ರೆ ಹೇಳೋದಿಲ್ಲ. ಆಕಾಶ ಮ್ಯಾಲಾಕು ಬೀಳಲಿ, ಈ ಭೂಮಿ ಗೆರಡು ಹೊಳಾಗಲಿ. ಬಾರೆ ಬಾರಿ ಬಾರಿ ನನ್ನ ಬಜಾರಿ, ನಾನೆ 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 ನಿನ್ನ ಪೂಜಾರಿ.
ಈ ಪ್ರೇಮ ನೋಡಮ್ಮ ಬಾಡುಮ ಪಪ್ಪಾಚಿ ಮುದಯ ಶಂಕರ್ ಇವನು ಮಾತಿನಲ್ಲೂ ಹಾಡಿನಲ್ಲೂ ಪಪ್ಪಾಚಿ ಮುದಯ ಶಂಕರ್ ಇವನು ಮಾತಿನಲ್ಲೂ ಹಾಡಿನಲ್ಲೂ ಬಾರೆ 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 ನನ್ನ ಪೂಜಾರಿ ನಾನೇ 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 ನಿನ್ನ ಪೂಜಾರಿ ಬಾರ 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 ನನ್ನ ಸಂತಾನ ನೀನೇ 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 ನನ್ನ ಮಯೂರ ಒಪ್ಪಟ್ಟು ಮಧುಬಾಲ ಒಪ್ಪಟ್ಟು ನಿನಗಲ್ಲ ಮುಂದೆ ನೀನು ಹೊತ್ತಾಗ ಹಿಂದೆ ನಾನು ಬರ್ತೀನಿ ಹೆಣ್ಣು ಹೊಡಿ ಅಂದಾಗ ಲೈಫೆ ನಿಂಗೆ ಕೊಡ್ತೀನಿ ಬಾರಿ 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 ನನ್ನ ಪೂಜಾರಿ ನಾನೇ 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 ನಿನ್ನ ಪೂಜಾರಿ ಬಾರ 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 ನನ್ನ ಸಂತಾನ ನೀನೇ 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 ನನ್ನ ಮಯೂರ ಕಂಡ ಕನ್ಸು ಇವತ್ತು ನನ್ಸ್ ಮಾಡೇ ಮಾಡ್ತೇನೆ. ಎಲ್ಲೋರ್ಲಪ್ಪ ಕಾಣಲ್ಲಪ್ಪ, ಇಲ್ಲೇ ಕಸ ಗುಡಿಸಿದ ಯಾವ ಮೋರಿಗೆ ಹೋದ್ಲಪ್ಪ ಇವ್ರವನು. ಇವತ್ತಂತೂ ಬುಟ್ಟೆ ಬಿಡುದ್ಲ ಅವಳ. ಏನಾರ ಅಲ್ಲೇ ಆ ಮರಿನ್ ಬಿಟ್ಟು ಇವತ್ ಮಂತ್ರ ಹಾಕೇ ಹಾಕ್ತಾನೆ. ಚಂದಾನೆ ನಿನ್ನಾಸೆ ಚಂದಾನೆ ನೀ ನನ್ನಲ್ಲಿ ಎಂದೆಂದು ಚಂದಾನೆ ಚಂದ್ರಮಗು ನಿನ್ನಂದ ಚಂದಾನೆ ಮೋರ್ಗರೆವ ನಿನ್ ಪ್ರೀತಿ ಚಂದಾನೆ ನೀನಿಟ್ಟರೆ ಬಾಳೆ ಚಂದಾನೆ ಚಂದಾನೆ ಆಸೆ ಚಂದಾನೆ ನೀ ನನ್ನಲ್ಲಿ ಎಂದೆಂದು ಚಂದಾನೆ ಕರಿಯ ನಿನ್ನ ಕಣ್ಣ ಒಳಗೆ ಜೋಗವು ಚಂದಾನೆ ಕುಣಿದು ಕುಣಿದು ನನ್ನ ಸೆಳೆವ ರೀತಿಯು ಚಂದಾನೆ ಓ ನಾಚಿ ನಾಚಿ ನನ್ನ ಕರೆದ ಕೂಗೆಂತ ಚಂದಾನೆ ಕಾಡಿ ಬೇಡಿ ನನ್ನ ಕೂಡಿದಾಗಳಿಗೆ ಚಂದಾನೆ ಮುತ್ತಿನ ಮೂಗುತಿ ಕೊಟ್ಟವನೇ ಮಂತ್ರದ ಹೋಗನು ಇಟ್ಟವನೇ ಬಡವ ನಾನು ಭಾಗ್ಯ ನೀನು ನನಗೆ ಒಲಿದ ಸಿರಿಯು ನೀನು ನಾನು ಪಡೆದ ಒಲುಮೆ ನೀನು ನೀ ಚಂದಾನೆ ನಿನ್ನಾಸೆ ಚಂದಾನೆ ನೀ ನನ್ನಲ್ಲಿ ಎಂದೆಂದು ಚಂದಾನೆ
ಅರಸ ಕದ್ದು ನಿನ್ನ ಮುದ್ದು ಮಾಡೋದ್ಯಾಕೆಂತ ಸರಸ ಸತ್ತು ಯಾಕೆ ಮುತ್ತು ಬೇಕೆ ಬಾ ನನ್ನ ಅರಸ ಒಂದೇ ಒಂದು ಸಾರಿ ನನ್ನ ಕೋಡಿದ್ರೆ ಹರುಷ ಎಂಚಿಂದಾನೆ ಮಲ್ಲೆ ಎಂಚಿಂದಾನೆ ಈ ನಿನ್ನ ಮಾತಿಂದ ಆನಂದಾನೆ ಇರಲಿ ಇರಲಿ ಹೀಗೆ ಎಂದು ಜನುಮ ಜನುಮ ನಾವು ಒಂದು ನೀನೆ ನನಗೆ ಪ್ರೇಮವೆಂದು ಈ ಚಂದಾನೆ ಹಸಿ ಚಂದಾನೆ ನೀ ನನ್ನಲ್ಲಿ ಎಂದೆಂದು ಚಂದಾನೆ ನಾನೆಂದು ನಿನ್ನಿಂದ ಚಂದಾನೆ ಓರ್ ಕಡೆ ಬಾ ನಿನ್ ಪ್ರೀತಿ ಚಂದಾನೆ ನೀನಿದ್ದರೆ ಬಾಳಿ ಚಂದಾನೆ ಆಫೀಸ್ಗೆ ಹೋಗ್ಬೇಕಾರೆ ಹೇಳಿದಲ್ಲ ನಿನ್ಗೆ ಇಷ್ಟವಾದ ಮಲ್ಲಿಗೆ ಹೂ ತಂದಾನೆ. ತಂದಿದ್ದೀರಾ? ತಗೊಳ್ಳಿ. ನೀವೇ ನಿಮ್ ಕೈಯಾರೆ ಮಾಡಿಸಿ. ಸರಿ ಕೇಳಿ. Zoom zoom. Zoom zoom. Zoom zoom. Zoom zoom. ಮಲ್ಲಿಗೆ 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 ದುಂಡು ಮಲ್ಲೆ ನನ್ನಲ್ಲೇ ಕಂಪು ಕಸ್ತೂರಿ ಬಿರುವ ಮಾಲೆ ಮಲ್ಲಿಗೆ 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 ಮಂಜು ಮಂಜುಳನಿ ಮಡಿಕೇರಿ ಮಡಿಕೇರಿ ಜೊತೆ ಮದನ ಹರಿ ಹಿಮದ ಜೊತೆಗೆ ಸುಮದ ಬೆಸುಗೆ ಪ್ರಳಯ ಕಾಶಿ ಕೊಡಗಿನ ಮೇಲೆ ಮಲ್ಲೆ ಮುತ್ತಿನ ಸರಮಾಲೆ ಮಲ್ಲಿಗೆ 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 ದುಂಡು ಮಲ್ಲಿ ನನ್ನಲ್ಲೇ ಕಂಪು ಕಸ್ತೂರಿ ಬಿಡುವ ಮಾಲೆ ಮಲ್ಲಿಗೆ 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 ಮೈಸೂರೆ ಮಾಡೋ ದರಬಾರು ದರಬಾರಿನಲ್ಲಿ ಮೈಸೂರು ಮನಸ್ಸು
ಓದುವ ಮಾಲೆ ಮಲ್ಲಿಗೆ 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 ರೀ ಇದು ನೋಡಿ, ಈ ಮನೆ ದುಷ್ಟ ವಾತಾವರಣನ ನಾನ್ ಸಹಿಸಿದ್ದಳೆ ರೀ. ಈ ದಿನ ಯಾವ್ದಾದ್ರೂ ಒಂದು ಇತ್ಯರ್ಥ ಆಗ್ಲೇಬೇಕು. ಛಾಯಾ, ಸುಮ್ನೆ ಮನೆ ವಾತಾವರಣ ಏನಕ್ಕೆ ಕಲಕ್ತೀಯ? ಈ ಮನೇಲಿ ಏನೇ ಕೊರತೆ ಆಗಿದೆ? ಯಾವ್ದಕ್ಕೂ ಕೊರತೆ ಆಗಿಲ್ಲ ರೀ. ಅತ್ತೆ ಮಾವದಿರ್ ಕಾಟ, ಮೈದನ ನಾದಿರ್ ಕಾಟ ಏನಂತ ಪಾಲಿಸ್ಬಿಟ್ಟಿದ್ರ ಪುಣ್ಯಾತ್ಮರು. ನಿಮ್ಮ ತಮ್ಮನ ದೃಷ್ಟಿಲಂತೂ ನಾನೊಂದು ಕ್ಷುದ್ರ ಜೀವಿ ಆಗಿದ್ದೀನಿ, ಗೊತ್ತಾಗಿದೆ. ಛಾಯಾ, ಇದೇ ಮನೆಯಲ್ಲಿ ಹುಟ್ಟಿ ಬೆಳೆದ ನನಗೆ ನಮ್ಮ ಮನೆಯವರ ಗುಣಗಳು ಏನು ಅಂತ ನನ್ಗೆ ಚೆನ್ನಾಗಿ ಗೊತ್ತು ಕಣೆ. ಸತ್ಯ ಜೀವಿಗಳಾದ ನನ್ನ ತಂದೆ ತಾಯಿ ತಮ್ಮ ತಂಗಿಯಂದಿರು ನಿನ್ ದೃಷ್ಟಿಲಿ ಅದೇ ಕ್ರೂರ ಕಾಣ್ತಾ ಇದ್ರೆ ನಾನ್ ಬೇರೆ ಕಾಣೆ. ಸರಿ ಆಯ್ತು ಬಿಡ್ರಿ, ನಿಮ್ಮ ದೃಷ್ಟಿಲಿ ಅವರೆಲ್ಲ ಒಳ್ಳೆಯವರಾದ್ರೆ ನಾನು ಒಬ್ಳೆ ಕೆಟ್ಟವಳು, ನೀವ್ ಹೀಗೆ ಮೊದ್ಲೇ ಹೇಳ್ತೀರಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಹೌದನ ಉತ್ತದ ಕಡೆಯಲ್ಲದೆ ಬೇರೆ ಕಡೆ ಜಾರೋದಕ್ಕೆ ಸಾಧ್ಯನಾ? ನಮ್ ತಂದೆ ಮಾತು ಕಟ್ಕೊಂಡು ನಿಮ್ಮನ್ನ ಮದ್ವೆ ಮಾಡ್ಕೊಂಡು ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಈಗ್ಲೂ ಕಾಲ ಏನು ಮಿಂಚಿಲ್ಲ. ನನ್ನ ತವ್ರ ಮನೆ ಕಳಿಸ್ಬಿಡಿ. ಆಮೇಲೆ ನಿಮ್ಮ ತಂದೆ ತಾಯಿ ಬಂಧು ಬಳಗ ಎಲ್ಲ ಚೆನ್ನಾಗಿರೋರಂತೆ. ಛಾಯಾ, ಇದೇ ತಾನೇ ಆಫೀಸಲ್ಲಿ ದುಡ್ದು ಮನೆಗೆ ಅಣ್ಣಾಗ್ ಬಂದವನಿ. ಇಂಥ ವೇಳೆಯಲ್ಲಿ ಸುಮ್ನೆ ನನ್ನ ತಲೆ ಕೆಡಿಸ್ಬೇಡ ಕಣೆ. ಇನ್ನೊಂದ್ 2 ವರ್ಷ ಈ ಮನೆ ವಾತಾವರಣಕ್ಕೆ ಹೊಂದ್ಕೊಂಡು ಹೋಗು. ಈಗ ರಘುವೀರ್ಗೂ ಎಜುಕೇಶನ್ ಕಂಪ್ಲೀಟ್ ಆಯ್ತದೆ. ಹಾಗೆ ಅವನು ಒಂದು ನೌಕರಿ ಅಂತ ಆದ್ರೆ ನಿನ್ಗೂ ನಿನ್ನಂತೆ ಇಷ್ಟ ಆಯ್ತದೆ. ಇನ್ನೊಂದ್ 2 ವರ್ಷ ಹೊಂದ್ಕೊಂಡು ಹೋಗೆ. ತೆಗಿರಿ ಕೈನ. ನೋಡಿ, ನಿಮ್ಮ ಬಣ್ಣದ ಮಾತು ನನಗೆ ಬೇಕಾಗಿಲ್ಲ. ನೀವು ನನ್ನ ಮನಸ್ಸನ್ನ ತೃಪ್ತಿ ಪಡಿಸೋದೆ ಆದ್ರೆ ಈ ಮನೆಯಲ್ಲಿ 2 ತೀರ್ಮಾನ ಆಗ್ಲೇಬೇಕು. ಈ ಮನೆಯವರೆಲ್ಲ ನಾನ್ ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ಬೇಕು, ಇಲ್ಲ ಈ ಮನೆ ಬಿಟ್ಟು ಹೋಗ್ತಾ ಇರ್ಬೇಕು. ಈ ಮನೆಯಲ್ಲಿ ನಾನು ಹೇಳ್ಕೊಂಡಿರುವುದೇ ನಿನ್ನ ಕರ್ತವ್ಯ, ನಿನ್ನ ಧರ್ಮ. ನೋಡ್ರಿ, ನಿಮ್ಮೊಬ್ರು ಆಜ್ಞೆ ಪಾಲಿಸೋದಕ್ಕೆ ನಾನ್ ರೆಡಿ ಇದ್ದೀನಿ. ಆದ್ರೆ ಈ ಮನೆ ಹಿರಿಯರು ಕಿರಿಯರು ಹೇಳ್ದ ಕುಣಿಯೋದಕ್ಕೆ ನಾನೇ ಈ ಮನೆಗೆ ದಾಸಿ ಆಗ್ಬಿಟ್ಟಿದ್ದೀನಿ. ನಮ್ ತಂದೆ ಶ್ರೀಮಂತರು, ಬೇಕಾದಷ್ಟು ವರದಕ್ಷಿಣೆ ಕೊಟ್ಟು ನನ್ನನ್ನು ನೋಡ್ಕೊಳ್ಳೋ ಎಷ್ಟೋ ಮನೆತನಗಳು ಸಿಗಬಹುದು. ಆದ್ರೆ ನಿಮ್ಮಂತ ಬೀದಿ ಬಿಕಾರಿ ಮನೆಗೆ ಮದುವೆ ಮಾಡಿಕೊಟ್ಟು ದೊಡ್ಡ ತಪ್ಪು ಮಾಡಿದರೆ ನನ್ನ ತಂದೆ. ಶ್ರೀಮಂತ ಮನೆಯಲ್ಲಿ ಬೆಳೆದ ನಿನಗೆ ನಾವೆಲ್ಲ ಬ್ರಿಗಾರಿಗಳ ಏನ ಮುಖ ನೋಡ್ತದೆ, ಏನ ಮುಖ ನೋಡ್ತದೆ? ಮನೆ ದಿಲೀಪ, ನಿನಗೇನ್ ಭೂತ ಗೀತ ಬರ್ತಿದ್ದೇನೋ? ಏನಾಗಿದೆ ನಿನಗೆ? ಯಾಕೆ ಈ ರೀತಿ ನಡ್ಕೋತಾ ಇದ್ಯಾ? ಅಮ್ಮ, ಆಗೋದ್ಮೇಲೆ ಯಾಕಮ್ಮ ನನ್ನ ಸುಮ್ಮನೆ ಹೊಟ್ಟೆ ಉರಿಸ್ತೀಯ? ಹಿರಿಯರಂತ ನೀವೆಲ್ಲ ಹೇಳ್ತಾರೋ ನನ್ನ ಪಾಲಿಗೆ ರಾಕ್ಷಸರಾಗಿದ್ರ ರಾಕ್ಷಸರು. ಏನ್ ಮಾತಾಡ್ತೀನಿ ಅನ್ನೋ ಕಲ್ಪನೆ ಇದೆ ನಿನಗೆ? ಕುಡ್ದು ಬಂದಂತರ ಕಿರ್ಚಾಡ್ತಿದಿಲ್ಲ, ಮೈ ಮೇಲೆ ಪ್ರಜ್ಞೆ ಇದೆಯಲ್ಲ ಕತ್ತೆ. ನಿಜಪ್ಪ ನಿಜ. ನಾನ್ ಕತ್ತೆ ಆಗಿದ್ರೆ ಇದುವರೆಗೆ ನೀವ್ ಹೇಳ್ದಂಗೆ ಈ ಮನೆಯಲ್ಲಿ ಜೀವನ ಮಾಡಿಸ್ಕೊ ಬಂದೆ. ಇಲ್ಲ ಅಂದಿದ್ರೆ ಎಂಟಿ ಎದ್ದಕ್ಕೆ ಎಂತ ಕುತ್ತು ಬಂದ್ರು ತುತ್ತಿನಂಗೆ ಈ ಜೀವನ ಮಾಡ್ತಿರ್ಲಿಲ್ಲ. ಅಪ್ಪ, ನೀವು ಹಿರಿಯರು ಇರ್ಬೇಕಾದ ನ್ಯಾಯ ಗುಣನು ಸ್ವಲ್ಪನಾದ್ರು ಇದೆಯಾ? ಅಣ್ಣನ ಹೆಂಡತಿ ಆದೊಳಗೆ ರಘುವೀರ ಸಿಕ್ಕಾಗೆ ಮಾತಾಡುದು ನಿಮ್ಮ ದೃಷ್ಟಿಯಲ್ಲಿ ನ್ಯಾಯನಾ? ಶ್ರೀಮಂತ ಮನೆಯಲ್ಲಿ ಬೆಳೆದ ಛಾಯಾ ಇದೇ ಮನೆಯಲ್ಲಿ ಕೂಲಿ ಆದಾಗ ಬದುಕ್ತಿದ್ದಾಳೆ, ಕೂಲಿ ಆದಾಗ
ಕೊನೆಗೂ ಹುಟ್ಟುಕೊಂಡಿದ್ದೆ ಈ ಬಿರುಗಾಳಿ. ಸಾರ ಸಾರ ವಿಚಾರ ಮಾಡ್ಲಾರ್ದೆ ಈ ರೀತಿ ಮಾತಾಡಿ ಅರ್ಧವ್ರ ಮನಸ್ಸಿಗೆ ಏನ್ ನೋವು ಕೊಡ್ಬೇಡ ಕೊಡು. ಈ ಮನೇಲಿ ಒಂದು ಸಣ್ಣ ಮಗು ಸಹಿತ ನೀನ್ ಹೆಂಡ್ತಿನ ಎದುರಾಡೋದಿಲ್ಲ. ಬೇಕಾದ್ರೆ ಅವಳನ್ನೇ ಕೇಳಿ ನೋಡು. ನನ್ನನ್ನ ಯಾಕೆ ಕೇಳ್ತಾರೆ? ನನ್ನನ್ನ ಕೇಳಿ ತಿಳ್ಕೊಳ್ಳೋದಕ್ಕೆ ನಾನ್ ಯಾರು ಅವ್ರಿಗೆ? ಬೇಕಾದ್ರೆ ನಿಮ್ಮನ್ನ ಕೇಳಿ. ಛಾಯಾ ಛಾಯಿ, ನೀನಿನ್ನು ಚಿಕ್ಕವಳಮ್ಮ, ಆದ್ರೂ ನೀನ್ ಕಾಲಿಗೆ ಬಿದ್ದು ಕೇಳ್ಕೋತೀನಿ. ನನ್ನ ಮಾತು ಸ್ವಲ್ಪ ಕೇಳಮ್ಮ. ನೋಡಮ್ಮ, ಹಾಲು ತುಂಬಿದ ಕುಡದಲ್ಲಿ ಒಂದೇ ಒಂದರಳು ಬಿದ್ರು ನಿಮಗೆ ಸಾರ್ಥದಲ್ಲಿ ಹಾಲು ಕೆಟ್ಟೋಗುತ್ತಮ್ಮ, ಕೆಟ್ಟೋಗುತ್ತೆ. ಮತ್ತೆ ನೀನ್ ಎಷ್ಟು ಸೇರ್ ಸಕ್ಸಸ್ ಇರೋದ್ರು ಹಾಲು ಸರಿ ಹೋಗಲ್ಲಮ್ಮ. ಏ ಕಷ್ಟ ಮನೆತನೆ ಅಂದ್ರೆ ಒಂದು ಕೂಡ ಹಾಲಿದ್ದಮ್ಮ. ಆ ಹಾಲಿನಲ್ಲಿ ನಿನ್ನ ದುರ್ಬೋಧನೆ ಎಂಬ ಉಪ್ಪನ್ನ ಬೆಳೆಸೋದಕ್ ಮುಂಚೆ ಒಂದ್ಸಾರಿ ಯೋಚನೆ ಮಾಡಮ್ಮ, ನೀನ್ ಮಾಡ್ತಿರೋದು ಸರಿನಾ ಇಲ್ವಾ ಅಂತ. ನೋಡಮ್ಮ, ಮನುಷ್ಯರ ನಾವು ಯಾವ್ದಕ್ಕೂ ದುಡುಕ್ಬಾರ್ದಮ್ಮ, ದುಡುಕ್ಬಾರ್ದು. ಮನುಷ್ಯರಾದ ನಾವು ಸಾರ ಸಾರ ವಿಚಾರ ಮಾಡ್ಬೇಕಮ್ಮ, ವಿಚಾರ ಮಾಡ್ಬೇಕು. ಅಪ್ಪ, ಸಾರ ಸಾರ ವಿಚಾರ ಮಾಡೋ ಪ್ರಮೇಯ ಉಳಿದಿಲ್ಲ. ನಿನ್ನ ಚಿಕ್ಕ ಮಗ ಏನೇ ತಪ್ಪು ಮಾಡಿದ್ರು ನಿಮ್ಗೆ ತಪ್ಪ ಕಾಣಿಸಲ್ಲ ಅಂದ್ಮೇಲೆ ಮಾತು ಕಳ್ಸೋದ್ರಲ್ಲಿ ಅರ್ಥನೇ ಏನಿದೆ ಅಪ್ಪ? ಇನ್ಮೇಲೆ ಆ ರಘುವೀರಿಗಿದೆ, ನನ್ಗಿದೆ. ನೀವೆಲ್ಲ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ಬಿಡಿ. ನಿನ್ ತಮ್ಮನ ಬಗ್ಗೆ ಹಾಗೆಲ್ಲ ಮಾತಾಡ್ಬೇಡ ಕಣು. ನಿನಗೆ ಹೆಚ್ಚು ಮಾತನಾಡೋದಕ್ಕೆ ಅವಕಾಶ ಇಲ್ಲ. ಇದೊಂದು ಕೊಚ್ಚೆ ಕಣೆ. ಈ ಕೊಚ್ಚೆ ಮೇಲೆ ಕಲ್ಲಾಕಿ ಮುಖಕ್ಕೆ ಯಾಕೆ ಹಾರಿಸ್ಕೊಡ್ತೀಯ? ನಡೆ ಒಳಗೆ. ಅದು ಹಾಗಲ್ಲ ರೀ. ರೇಣುಕಾ, ರೀ, ಅಂತೂ ಈ ಮನೆಯ ಸ್ವಭಾವ ಎಂತದ್ದು ಅಂತ ನಿಮ್ ಚೆನ್ನಾಗಿ ಅರ್ಥ ಆಯ್ತು ತಾನೇ? ಆದಷ್ಟು ಬೇಗ ನಿಮ್ ತಂಗಿನ ಈ ಮನೆಯಿಂದ ಹೊರಗಾಕೋ ಪ್ರಯತ್ನ ಮಾಡಿ. ಆಯ್ತು ಆಯ್ತು, ಅವಳಿಗೂ ಒಂದ್ ಒಳ್ಳೆ ಕಡೆ ಸಂಬಂಧ ಮಾಡಿ ಮನೆ ನೌಕರ ಆಯ್ತು. ಅಲ್ಲಿ ಗಂಟ ಒಂದ್ ಸ್ವಲ್ಪ ತಾಳೆ. ಅಲ್ಲ ರೀ, ಅಲ್ಲಿ ಇಲ್ಲಿ ಯಾಕೆ ಹುಡುಕ್ತೀರಾ? ನಿಮ್ ಸ್ನೇಹಿತ ರಂಜನ್ ಇದನಲ್ಲ, ಅವನ್ಗೆ ಕೊಟ್ಟು ಮದ್ವೆ ಮಾಡಿ. ಬೇಡ ಕಣೆ, ಅಮ್ಮ ಒಬ್ಬ ಉಡಾಳ, ಇತ್ತೀಚೆ ಬೇರೆ ಕುಡಿದ್ ಕಲ್ತ್ಬಿಟ್ಟವನೆ. ಅಂತ್ಯವನ್ಗೆ ನನ್ ತಂಗಿ ಕೊಟ್ರೆ ಅವ್ನ್ ಚೆನ್ನಾಗಿ ನೋಡ್ಕತ್ತಾನ? ಎಲ್ಲಾರು ಒಳ್ಳೆ ಕಡೆ ಸಂಬಂಧ ನೋಡಿ ಮದುವೆ ಮಾಡೋರಾಯ್ತು. ನೀವು ಒಳಗಡೆ ಹೋಗಿ ಕಾಪಿ ಗೀಪಿ ತಗೊಂಡ್ ಬರ್ರೆ, ನಾವು ಸ್ವಲ್ಪ ರೆಸ್ಟ್ ಮಾಡ್ತೀವಿ. ಹೌದೌದು, ನಿಮ್ಮ ಜೀವನ ಅರಿವೆ ನಿಮ್ಗೆ ಇಲ್ದಿದ್ದಾಗ ತಂಗಿ ಅಮ್ಮ ಅಂತ ಯೋಚನೆ ಮಾಡ್ತಾ ಕುತ್ಕೊಂಡ್ರೆ ದೊಡ್ಡ ಮನುಷ್ಯರು ಆಗೋದಿಲ್ಲ ರೀ. ಸಂಪಾದನೆ ಮಾಡಿರೋ ಹಣ ಎಲ್ಲ ಅವ್ರಿಗೋಸ್ಕರನೇ ಹಾಳು ಮಾಡ್ತಾ ಕುತ್ಕೊಂಡ್ರೆ ನಾಳೆ ನನ್ನ ಹೊಟ್ಟೆ ನುಗ್ಗೋ ಮಕ್ಳ ಕತೆ ಏನು ಅನ್ನೋದನ್ನ ಸ್ವಲ್ಪ ಯೋಚನೆ ಮಾಡಿ. ಅರ್ಥ ಆಯ್ತಾ? ಸರಿ, ಅರ್ಥ ಆಯ್ತು. ತಲೆಗೆ ಹಾಕತ್ತೀನಿ, ನೀವು ಒಳಗಡೆ ಹೋಗಿ ಸ್ವಲ್ಪ ಸರಿ. ರೆಸ್ಟ್ ಮಾಡ್ತೀನಿ. ಹೋಗಿ. ಅಣ್ಣ, ಇವತ್ತು PC ಪರೀಕ್ಷೆಗೆ ಪಾರಾನ್ ತುಂಬೋದಕ್ಕೆ ಕೊನೆ ದಿನ ಅಂತ ನಮ್ಮ ಪ್ರಿನ್ಸಿಪಾಲ್ ಹೇಳಿದಾರಣ್ಣ. ಹಾಗಾಗಿ 5,000 ರೂಪಾಯಿ ದುಡ್ಡು ಕೊಡೋಣ, ಪಾರಾನ್ ತುಂಬತ್ತೀನಿ. ಅತ್ತಿಗೆ ಬಂದವಳಿಗೆ ಸಿಕ್ಕ ಸಿಕ್ಕ ಮಾತಾಡೋದು ನಿನ್ ದೃಷ್ಟಿಲಿ ಸರಿನಾ? ಅಣ್ಣ, ಶರಪ್, ಅವಳೆ ನೀ ಮನೆ ದಾಸಿ ಅಂತ ತಿಳ್ಕೊಂಡಿದ್ದೇನು? ನಿನ್ನ
ನಿನ್ನ ನಯವಂಚಕ ಏನು ಅಂತ ನನಗೆ ಚೆನ್ನಾಗಿ ಅರ್ಥ ಆಗಿದೆ. ಇನ್ ಮುಂದೆ ನಿಂದಾರಿ ನಿನಗೆ, ನಂದಾರಿ ನನಗೆ. ದಯಮಾಡಿ ಹಾಗನ್ಬೇಡ ಅಣ್ಣ, ಹಾಗನ್ಬೇಡ. ಇವತ್ತು ಪಾರನ್ನು ತುಂಬೋದಿಕ್ಕೆ ಹಣ ಸಿಗದೆ ಇದ್ರೆ ಇಲ್ಲಿವರೆಗೂ ಮಾಡಿದ ವಿದ್ಯಾಭ್ಯಾಸವೆಲ್ಲ ವ್ಯರ್ಥವಾಗೋಗ್ತಣ್ಣ, ವ್ಯರ್ಥವಾಗುತ್ತೆ. ಅಣ್ಣ ನಿನ್ನ ಕೈ ಮುಗಿದು ಕೇಳ್ಕೊತೀನಣ್ಣ, ಈ 5,000 ರೂಪಾಯಿ ನನಗೆ ಸಾಲ ಅಂತಲಾರು ಕೊಡೋಣ, ಸಾಲ ಅಂತಲಾರು ಕೊಡು. ನನ್ನ ಎಕ್ಸಾಮ್ ಮುಗಿದ ಮೇಲೆ ವರ್ಕ್ಶಾಪಿನಲ್ಲಿ ಕೆಲಸ ಮಾಡಿ ನೀನ ಸಾಲ ತೀರಿಸಿ ಋಣಮುಕ್ತನಾಗ್ತೀನಿ ಅಣ್ಣ, ಋಣಮುಕ್ತನಾಗ್ತೀನಿ. ಅಣ್ಣ ಅಣ್ಣ ನೀ ಮಾಡಿದ ಸಹಾಯನ ನಾನು ಎಂದೆಂದಿಗೂ ಮರೆಯೋದಿಲ್ಲ ಅಣ್ಣ, ಮರೆಯೋದಿಲ್ಲ. ಅಣ್ಣ ಸಿಗರೆಟ್ ಸೇದೋದಿಕ್ಕಂತಾನೆ ತಿಂಗಳಿಗೆ 1,000 ರೂಪಾಯಿ ಖರ್ಚು ಮಾಡ್ತೀಯ. ಅದೇ 5,000 ರೂಪಾಯಿನ ನನಗೆ ಸಾಲ ಅಂತಲಾರು ಕೊಡಣ್ಣ, ಸಾಲ ಅಂತಲಾರು ಕೊಡು. ನಿನ್ ಕಾಲು ಹಿಡಿದು ಕೇಳ್ಕೊತೀನಿ, ನನಗೆ ಸಾಲ ಅಂತಲಾರು ಕೊಡಣ್ಣ, ಸಾಲ ಅಂತಲಾರು ಕೊಡು. ಲಕ್ಷ್ಮಣನನ್ನು ಮೀರಿಸಗುಣವಂತನು ನನ್ನೀತಮ್ಮನು ಕಷ್ಟ ಸುಖದಿ ಅಣ್ಣನಿಗೆ ನೆರಳು ಬಾಣರಥವ ಸಾಗಿಸಲು ಜೊತೆಗೆ ದುಡಿವನು, ಜೊತೆಗೆ ದುಡಿವನು. ನೋಡಿ, ನಿಮ್ಮ ತಮ್ಮನಿಗೆ ಧನ ಸಹಾಯ ಮಾಡೋದೇ ಆದ್ರೆ ಮೊದ್ಲು ನನ್ನ ತವ್ರ ಮನೆ ಕಳಿಸ್ಬಿಡಿ. ಯಾಕೆ ಅಂದ್ರೆ ನನಗೆ ಕೇಡ್ ಬೈದವರಿಗೆ ಧನ ಸಹಾಯ ಮಾಡೋದನ್ನ ನಾನೆಂದಿಗೂ ಸಹಿಸುದಿಲ್ಲ ರೀ. ಸಾಕು ಮಾಡಮ್ಮ, ನಿನ್ನ ಕುಡಿಯೋ ದುರ್ಬುದ್ಧಿಯೇನ? ನಮ್ಮ ಅಣ್ಣನ ಮನಸ್ಸು ಕೆಟ್ಟು ಹಾಳಾಗೋದಕ್ಕೆ ನೀನೇ ಕಾರಣ ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನು ಬರೋ ಮೊದಲು ಆದರ್ಶ ಬಂಧುಗಳಾಗಿದ್ದೋ ನಾವು. ನೀ ಬಂದ ಕೂಡಲೇ ಹೀಗಾಗಬೇಕಾದ್ರೆ ನಿನ್ನ ಕಾರಸ್ಥಾನ ಎಷ್ಟಿರಬಹುದು? ಕುಲಂಗಣಿಯಾದ ಬಂದ ನೀನು ಕುಲ ಉದ್ಧಾರ ಮಾಡದೆ ಈ ರೀತಿ ಕದಲ ಹುಟ್ಟಿಸ್ತಾ ಇದೆಯಲ್ಲ, ಇದೆಲ್ಲ ಕಂಡು ನನಗೆ ಬೇಸರ ಆಗಿದೆ, ಬೇಸರ ಆಗಿದೆ. ನನ್ನ ಎದುರಿಗೆ ನನ್ನ ಹೆಡ್ತಿನ ಸಿಕ್ಕಾಗ ಮಾತಾಡುವ ನೀನು ನಾನಿಲ್ಲದ ಸಮಯದಲ್ಲಿ ಅದೆಷ್ಟು ಉದ್ದಡದಿಂದ ವರ್ತಿಸಿರಬಹುದು. ಏನೋ ನೋಡ್ತಾ ಇದೆ, ನನ್ನ ದುಡಿಮೆ ಕೂಳ್ ತಿಂದು ನನ್ನ ಹೆಡ್ತಿಗೆ ದುರುಡಿ ಮಾತಾಡೋದಕ್ಕೆ ನಿನ್ಗೆ ನಾಚಿಕೆ ಆಗುತ್ತವೇನೋ? ಮೊದಲು ಮನೆಯಿಂದ ಆಚೆ ಹೋಗ. ದಿಲೀಪ, ಯಾಕೋ ಈ ರೀತಿ ನಡ್ಕೊಳ್ತಾ ಇದ್ಯಾ? ಹಿಂದೆ ನನಗೆ ಕೊಟ್ಟ ಮಾತನ್ನ ಇಷ್ಟು ಬೇಗ ಮರ್ತು ಬಿಟ್ಟೇನು? ಆದಾಗ ಅಲ್ಲ ಕೊಡು, ಅವನು ವರ್ಕ್ಶಾಪ್ ನಲ್ಲಿ ಕೆಲಸ ಮಾಡಿ ಅವನು ವಿದ್ಯಾಭ್ಯಾಸನ ಅರ್ಧದಲ್ಲೇ ನಿಲ್ಲಿಸಿ ನಿನಗೆ ಹಣ ಸಹಾಯ ಮಾಡಿದ್ದಾನೆ. ನಿನಗೆ ಕೆಲಸ ಸಿಕ್ಕಿದ ಮೇಲೆ ಅವನು ವಿದ್ಯಾಭ್ಯಾಸಕ್ಕೆ ಹಣ ಸಹಾಯ ಮಾಡ್ತೀನಿ ಅಂತ ನನಗೆ ಕೊಟ್ಟ ಮಾತನ್ನ ಎಷ್ಟು ಬೇಗ ಮರ್ತು ಅವನು ನಿನ್ನ ಹತ್ರ ಸಾಲದ ರೂಪದಲ್ಲಿ ಕೇಳ್ತಾ ಇದ್ದಾನೆ ಕಣು. ಆಪತ್ ಬಂದು ಆದ ನೀನೇ ಆಪತ್ ಕಾಲದಲ್ಲಿ ಅವನಿಗೆ ಹಣ ಸಹಾಯ ಮಾಡ್ಲಿಲ್ಲ ಅಂದ್ರೆ ಮತ್ ಯಾರೋ ಮಾಡ್ತಾರೆ ನೋಡು. ಅವ್ನು ಕೇಳ್ತಾರ ಹಣನ ಕೊಟ್ಟು ಪುಣ್ಯ ಕಟ್ಕೊಳ್ಳು. ಅಮ್ಮ, ಇಂದಿನಿಂದ ಆತ ನನ್ನ ಬಂಧು ಅಲ್ಲ, ಅಣ್ಣ. ನಾನಂತೂ ಅವನಿಗೆ ಸತ್ರು ಹಣ ಕೊಡೋದಿಲ್ಲ. ನಿನ್ನ ಚಿಕ್ಕ ಮಗನ ಮೇಲೆ ಪ್ರೀತಿ, ವಿಶ್ವಾಸ, ನಂಬಿಕೆ ಇದ್ರೆ ಎಲ್ಲಾದರೂ ಭಿಕ್ಷೆ ಬೇಡಿ ತಂದ್ಕೊಡಿ ಹಣನ ಅವನಿಗೆ. ನನ್ನ ದುಡಿಮೆಯ ಕೋಳ್ತಿಂದ ಅವನಿಗೆ ಸೊಕ್ಕು ಬಂದಿದೆ, ಸೊಕ್ಕು. ಹೋಗು, ನಿನ್ನ ದುಡಿಮೆಯ ಕೂಳ್ ತಿಂದು ಸೊಕ್ಕು ಬಂದಿದೆ ಅವನಿಗೆ, ಸೊಕ್ಕು. ಏ ದಿಲೀಪ, ನಿನ್ನ
ನಿಂದದು ಅಂತ ಎದೆ ಬೀಸಿ ಹೇಳೋ. ನಿನ್ನ ಪರಿವಿಡಿಯ ಪುಟವನ್ನೊಮ್ಮೆ ತೆರೆದು ನೋಡೋ. ನಿನ್ನ ದುಡಿಮೆ ದುಡಿಯೋದಕ್ಕೆ ಯಾರು ಕಾರಣ ಅಂತ. ದಿಲೀಪ, ನೀನು ಕೆಲ್ಸಕ್ಕೆ ಸೇರಿ 6 ತಿಂಗಳಾಯ್ತು. ಅದರಲ್ಲೂ ನೀನು ತಮ್ಮರಿಗೆ ಸಹಾಯ ಮಾಡ್ತಿರೋದು ಕೇವಲ 3 ತಿಂಗಳಿಂದ. ಈ 3 ತಿಂಗಳಲ್ಲಿ ಮಾಡಿದ ಸಹಾಯನೇ ಅಂಗಿಸ್ತಾ ಇದೆಯಲ್ಲ. ನಿನ್ನ ತಮ್ಮ ನಿನಗೋಸ್ಕರ ವರ್ಕ್ಶಾಪಿನಲ್ಲಿ ಹಗಲು ರಾತ್ರಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ನಿನ್ಗೆ ಹಣ ಕಳಿಸ್ತಾ ಇದ್ನಲ್ಲ, ಅದರ ಉಪಕಾರ ಸ್ಮರಣೆ ನಿನ್ಗೆ ಸ್ವಲ್ಪನೂ ಇಲ್ವಲ್ಲೋ? ನಿನ್ನ ಮಗ ಅಂತ ಹೇಳ್ಕೊಳಕ್ಕೆ ನನಗೆ ನಾಚಿಕೆ ಆಗುತ್ತೆ ಕಣ, ನಾಚಿಕೆ. ಸಾಕು ಸುಮ್ಗಿರಪ್ಪ. ಛಾಯಾ ಬರೇಲಿ, ನಾನು ರಂಜನ್ ಮನೆಗೆ ಹೋಗಿದ್ ಬರ್ತೀನಿ. ಅಲ್ಲಿ ಗಂಟ ಮನೆ ಕಡೆ ಜೋಪಾನ. ಹಾ ರೀ, ಒಂದ್ ನಿಮಿಷ ಬನ್ನಿ ಇಲ್ಲಿ. ನೋಡಿ, ಚಿಕ್ಕ ಮಗನ ಮೇಲಿರೋ ಪ್ರೀತಿ ವಿಶ್ವಾಸದಿಂದ ಮನೇಲಿರೋ ಯಾವ್ದಾದನ್ನ ವಸ್ತು ಮಾರಿ ತುಂಬದಕ್ಕೆ ಹಣ ಕೊಟ್ಬಿಟ್ಟರು. ಹೇಳ್ಬಿಟ್ಟೋಗಿ, ಅರ್ಥ ಆಯ್ತಾ? ಹೇಳಿ. ಅಪ್ಪ, ಮನೇಲಿರೋ ವಸ್ತುನ ಯಾವ್ದಾದ್ರು ಮಾರಿ ರಘುವೀರ್ಗೆ ಹಣ ಕೊಡೋದಾದ್ರೆ ನನ್ ಮೇಲೆ ಆಣೆಯಾಗಿದೆ. ದಯಮಾಡಿ ಹಣ ಕೊಡದೆ ಹೋಗ್ಬೇಡಣ್ಣ, ಹೋಗ್ಬೇಡ ಅಣ್ಣ. ಇವತ್ತು ಹಣ ಸಿಕ್ಕಿದ್ರೆ ನನ್ನ ಪರಿಸ್ಥಿತಿ ಎಲ್ಲ ಹಾಳಾಗುತ್ತಣ್ಣ. ದಯಮಾಡಿ ನನಗೆ ಹಣ ಕೊಡೋಣ, ಹಣ ಕೊಡು. ನಿನ್ ಕಾಲು ಕೇಳ್ಕೊತೀನಿ ಕಣ, ಹಣ ಕೊಟ್ಬಿಟ್ಟು ಹೋಗೋಣ, ಹಣ ಕೊಟ್ಬಿಟ್ಟು. ಬಿಡ ಕಾಲು. ಹಣ ಕೊಡೋಣ, ಹಣ ಕೊಡೋಣ, ಹಣ ಕೊಡು. ಜೀವನ ನಾಟಕರಂಗ ಆ ದೇವರ ಚದುರಂಗ, ಇಲ್ಲಿ ಯಾರು ಇಲ್ಲ, ಅನುಬಂಧಕ್ಕೆ ಅರ್ಥವೂ ಇಲ್ಲ. ಇದು ಜೀವನ ನಾಟಕರಂಗ ಆ ದೇವರ ಚದುರಂಗ, ಇಲ್ಲಿ ಯಾರು ಇಲ್ಲ, ಅನುಬಂಧಕ್ಕೆ ಅರ್ಥವೂ ಇಲ್ಲ, ಅನುಬಂಧಕ್ಕೆ ಅರ್ಥವೂ ಇಲ್ಲ. ಅಮ್ಮ, ನಾನು ಪಟ್ಟ ಶ್ರಮಕ್ಕೆ ಅಣ್ಣನಿಂದ ಸಿಕ್ಕ ಪ್ರತಿಫಲ ಇದೇನಮ್ಮ, ಇದೇನಾ? ನೀನು ರೀತಿ ನೊಂದು ಕಣ್ಣೀರ್ ಹಾಕ್ತಾ ಇದ್ರೆ ಅದನ್ನ ತಡ್ಕೊಳ್ಳೋ ಶಕ್ತಿ ನಿನ್ನ ತಾಯಿ ಗೊತ್ತಿಲ್ಲ. ಮಾಡ್ಕೊಳ್ಳು. ಶಾಂತಿ ತಾಳು ರಘು, ಶಾಂತಿ ತಾಳು. ರಘು, ನಿನ್ನ ಶ್ರಮಕ್ಕೆ ನಿನ್ನ ಅಣ್ಣನಿಂದ ಪ್ರತಿಫಲ ದೊರೆಯದಿದ್ರು ಆ ದೇವರು ಹೇಗೋ ಕಾಪಾಡ್ತಾನೆ ಕಣೋ. ಅಳ್ಬೇಡ ಕಂದ, ಅಳ್ಬೇಡ ಕಣೋ. ಅಳ್ಬಾರ್ದು ಅಂತ ಎಷ್ಟೇ ಪ್ರಯತ್ನ ಪಡ್ತಾ ಇದ್ರು, ಅದು ನನ್ನಿಂದ ಸಾಧ್ಯವಾಗ್ತಿಲ್ಲಪ್ಪ, ಸಾಧ್ಯವಾಗ್ತಿಲ್ಲ. ಇವತ್ತು ಪೀಚ್ ಪರೀಕ್ಷೆಗೆ ಹಣ ಸಿಗ್ಲಿಲ್ಲ ಅಂದ್ರೆ ಇಲ್ಲಿವರೆಗೂ ಮಾಡಿದ ವಿದ್ಯಾಭ್ಯಾಸವೆಲ್ಲ ವ್ಯರ್ಥವಾಗುತ್ತಪ್ಪ, ವ್ಯರ್ಥವಾಗುತ್ತೆ. ನೀನಾದ್ರೂ ಹೇಗಾದ್ರೂ ಮಾಡಿ ನನಗೆ ಹಣ ಕೊಡ್ಸಪ್ಪ, ಹಣ ಕೊಡ್ಸು. ಅಯ್ಯೋ ರಘು, ನಿನ್ನಂತ ಜಾಣ ಮಗನನ್ನ ಆ ದೇವರು ನನ್ನಂಥದ್ದರಿಂದಲೆಲ್ಲ ಹೊಟ್ಟೆಯಲ್ಲಿ ಹುಟ್ಟಿಸ್ಬಾರ್ದಿತ್ತು ಕೊಡು, ಹುಟ್ಟಿಸ್ಬಾರ್ದಿತ್ತು. ವಿಷ ಕುಡಿದು ಪ್ರಾಣ ಬಿಡೋಣ ಅಂದ್ರು ಬಿಡುಗಾಸಿಲ್ಲದ ಈ ನಿನ್ನ ತಂದೆ ನಿನ್ನ ಪಾಲಿಗೆ ಸತ್ತಂತೆ ಕಣ, ಸತ್ತಂತೆ. ನೀನು ಹೀಗಂದ್ರೆ ನನಗಿನ್ಯಾರಪ್ಪ ದಿಕ್ಕು? ಇಲ್ಲಪ್ಪ, ಇಲ್ಲ. ನೀನ್ ಹೇಗಾದ್ರೂ ಮಾಡಿ ನನಗೆ ಹಣ ಕೊಡಿಸ್ಲೇಬೇಕಪ್ಪ, ಹಣ ಕೊಡಿಸ್ಲೇಬೇಕು. ಅಲ್ಲಿವರೆಗೂ ನೀನ್ ಪಾಲ ಬಿಡಲ್ಲಪ್ಪ, ಬಿಡಲ್ಲ.
ನನ್ನ ಮಗನ ಶ್ರಮ ನಿರರ್ಥಕವಾಗ. ಹಾಗಾದ್ರೆ ನಾನು ಏನ್ ಮಾಡಿ? ಈ ಮನೆಯಲ್ಲಿ ನನ್ನದಾದ ವಸ್ತು ಯಾವುದು? ಇದೇ ಯೋಗ್ಯ. ಅಪ್ಪ, ಈ ಮನೆಯ ವಸ್ತುವನ್ನು ಮಾರಾಟ ಮಾಡಿ ರಘುವಿಗೆ ಹಣ ಕೊಟ್ಟಿದ್ದಾದರೆ ಅಮ್ಮನ ಮೇಲೆ ಹಾನಿಯಾಗಿದೆ. ಅಯ್ಯೋ ದೇವರೇ, ಇದಕ್ಕೂ ಕಲ್ಲಾಗಿ ಬಿಟ್ಟೆಯ? ಹಾಗಾದರೆ ನಾನೇನ್ ಮಾಡ್ಲಿ? 5,000 ರೂಪಾಯಿ ನಾನು ಎಲ್ಲಿಂದ ತರಲಿ? ಯಾರನ್ನು ಕೇಳಿ? ಇಲ್ಲ ಇಲ್ಲ, ನನ್ನ ಮಗನ ಶ್ರಮ ನಿರರ್ಥಕವಾಗ. ಹೇಗಾದರೂ ಮಾಡಿ ಅವನಿಗೆ 5,000 ಹಣ ಕೊಡಿಸ್ಲೇಬೇಕು. ಹಾಗಾದರೆ ಈ ಮನೆಯಲ್ಲಿ ನನ್ನದಾದ ವಸ್ತು ಯಾವುದು? ಯಾವುದು ಇಲ್ವಲ್ಲ, ಯಾವುದು ಇಲ್ವಲ್ಲ. ರೇಣು, ಹೌದು, ನನ್ನದಾದ ಒಂದು ವಸ್ತು ನನ್ನ ಬಳಿಯೇ ಇದೆ. ಅದನ್ನೇ ಮಾರಿ ನನ್ನ ಮಗನ ಪರೀಕ್ಷೆ ಕಟ್ಟಿಸಲೇಬೇಕು. ಇದೇ ಯೋಗ್ಯ, ಇದೇ ನ್ಯಾಯ. ರೇಣುಕಾ, ರೇಣುಕಾ, ನಿನ್ನ ಮದುವೆಯಾಗಿ ಸುಮಾರು ಎಷ್ಟು ವರ್ಷ ಆಯ್ತೆ? ಈ 30 ವರ್ಷದಲ್ಲಿ ನಾನು ನಿನ್ನ ಏನಾದರೂ ಕೇಳಿದ್ದೀನಿ? ಹಾಗಾದ್ರೆ ಇವತ್ತು ನಾನು ನಿನ್ನಲ್ಲಿ ಒಂದು ವಸ್ತು ಕೇಳ್ತೀನಿ, ಇಲ್ಲ ಅಂದೆ ಕೊಡ್ತೀರಿ? ಮಾತಾಡ್ತಾ ಇದ್ದೀನಿ. ಯಾವತ್ ನಿಮ್ ಕೈ ತಾಳಿ ಕಟ್ಟಿಸ್ಕೊಂಡು ಈ ಮನೆ ಹೊಸ ಮೆಟ್ಟಿದ್ನು, ಆವತ್ತಿಂದ ನಾನು ಮಣ್ಣಿಗೆ ಹೋಗೋವರೆಗೂ ನಿಮ್ಮ ಕಷ್ಟ ಸುಖದಲ್ಲಿ ಭಾಗಿಯಾಗಬೇಕಾದ್ರೆ ಹೇಳ್ತಿ ಅನ್ನ ನನ್ನ ಧರ್ಮ. ನಿಮಗೋಸ್ಕರ ನನ್ನ ಪ್ರಾಣ ಕೊಡ. ಹಾಗಾದ್ರೆ ನನ್ನ ಕೈ ಮೇಲೆ ಕೈ ಇಟ್ಟು ಭಾಷೆ ಕೊಡೆ. ಕಾರ್ಯ ಸುದಾಸಿ ಕರವೇ ಸುಮಂತ್ರಿ ಬೋಧೆ ಸುಮಾತಾ ರೂಪೇ ಸುಲಕ್ಷ್ಮೀ ಕ್ಷಮಯಾ ಧರಿತ್ರಿ ಶಯನೇಶ್ವರಂ ರಂಭ. ರೇಣುಕಾ, ರೇಣುಕಾ, ಹಾಗಾದ್ರೆ ಬಿಚ್ಚಿ ಕೊಡಬೇಡ ನಿನ್ನ ಕೊಳ್ಳಿನ ಮಾಂಗಲ್ಯವನ್ನ. ಅದನ್ನೇ ಮಾಡಿ ನನ್ನ ಮಗ ಪರೀಕ್ಷೆ ಕಟ್ಟಲಿ. ಏನು ಅಂತ ಮಾತಾಡ್ತಾ ಇದ್ದೀರಿ? ಏನು ಅಂತ ಮಾತಾಡ್ತಾ ಇದ್ದೀರಾ? ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿದ ಗಂಡ ಕಣ್ಣೆದ್ರಿಗೆ ಜೀವಂತ ಬದುಕಿರ್ಬೇಕಾರೆ ಕಟ್ಟಿರೋ ತಾಳಿ ನಾ ಬಿಚ್ಕೊಡು ಅಂತ ಕೇಳ್ತಾ ಇದ್ದೀರಲ್ರಿ. ಒಂದ್ ಹೆಣ್ಣಿನ ಕೊಳ್ಳಲ್ಲಿ ತಾಳಿ ತೆಗೆಯೋದು ಅದು ಒಂದೇ ಸಲಿ. ಅವಳು ಮುತ್ತೈದೆ ತನ್ನ ಕಳ್ಕೊಂಡಾಗ ನೀವು ಬದುಕಿರ್ಬೇಕಾದ್ರೆ ತಾಳಿನ ಬಿಚ್ಕೊಡು ಅಂತ ಕೇಳ್ತಾ ಇದ್ದೀರಲ್ಲೇ. ಇದಕ್ಕೆ ನಿಮ್ಮ ಸಾಕ್ಷಿ ಆದ್ರೆ ಆಗ್ರಿ ಒಪ್ಪತ್ತೆ, ಆದ್ರೆ ಒಪ್ಪತ್ತೆ. ರೇಣುಕಾ, ರೇಣುಕಾ, ಎಂತ ಹುಚ್ಚಿಯೇ ನೀನು. ನಿನ್ನ ಮಾಂಗಲ್ಯ ಕಧಿಪತಿಯಾದ ನಾನು ನನ್ನ ಆತ್ಮ ಮಾಂಗಲ್ಯವನ್ನೇ ನಿನ್ನ ಕೊರಳಿಗೆ ಕಟ್ಟಿರುವಾಗ ಈ ಚಿನ್ನದ ಚೂರಿಂದ ನಿನಗೇನಾಗಬೇಕೆ? ಬಿಚ್ಚಿ ಕೊಟ್ಟು ಬಿಡೆ ಮಾಂಗಲ್ಯವನ್ನ. ಈ ಮಣ್ಣಿನ ತಾಯಿಯೋರ್ವಳು ತನ್ನ ಮಗನ ಶಿಕ್ಷಣಕ್ಕಾಗಿ ತನ್ನ ಕೊರಳಿನ ಮಾಂಗಲ್ಯವನ್ನೇ ಬಿಚ್ಚಿ ಕೊಟ್ಟಳಿ ಎಂಬ
ನಿನ್ನ ಕೀರ್ತಿ ಸೂರ್ಯ ಚಂದ್ರ ಇರುವ ತನಕ ಶಾಶ್ವತವಾಗಿ ಬಿಚ್ಚಿ ಕೊಡೆ ಮಾಂಗಲ್ಯವನ್ನ. ಸುತನ ಶಿಕ್ಷಣಕ್ಕಾಗಿ ಪತಿಯ ಆಜ್ಞೆಯನ್ನನುಸರಿಸಿ ಸುತನಿಗೆ ನೀಡುವಳು ಕೊರಳ ಮಾಂಗಲ್ಯ, ಕೊರಳ ಮಾಂಗಲ್ಯ, ಕೊರಳ ಮಾಂಗಲ್ಯ. ಅಮ್ಮ ಬೇಡಮ್ಮ ಬೇಡ. ಅಮ್ಮ ಕೊಡಲಲ್ಲಿ ಹುಟ್ಟಿದ ಮಗನಾಗಿ ಅರ್ಧಮ್ಮನ ಮಾಂಗಲ್ಯವನ್ನು ಮಾರಿಸಿ ನಾನು ಯಾವ ಸತ್ಕೀರ್ತಿ ಸಾಗಿಸಲ್ಲಮ್ಮ. ಅಮ್ಮ ಬೇಡಮ್ಮ ಬೇಡ. ನನ್ನ ವಿದ್ಯಾಭ್ಯಾಸ ಅದು ನಿಂತೋದ್ರೂ ಪರವಾಗಿಲ್ಲ ಅಮ್ಮ. ಅಮ್ಮ ಇನ್ಮೇಲೆ ನಾನು ನಿಮ್ಗೆ ಯಾರ ರೀತಿ ತೊಂದರೆ ಕೊಡೋದಿಲ್ಲಮ್ಮ, ಕೊಡೋದಿಲ್ಲ. ಅಮ್ಮ ನನ್ನ ಕ್ಷಮಿಸ್ಬಿಡಮ್ಮ, ಕ್ಷಮಿಸ್ಬಿಡಮ್ಮ, ಕ್ಷಮಿಸ್ಬಿಡು. ಎತ್ತ ಕರುಳಿನ ವ್ಯಾಮೋಹಕ್ಕೊಳಗಾಗಿ ನಿನ್ನ ಶಿಕ್ಷಣವನ್ನು ಅಪೂರ್ಣ ಮಾಡಿಕೊಂಡಿದ್ದೆ. ಆದರೆ ನಿನ್ನ ಎತ್ತ ತಾಯಿಯ ಮೇಲೆ ಆಣೆಯಾಗಿದೆ, ತೆಗೆದುಕೋ ಮಾಂಗಲ್ಯವನ್ನ. ಬೇಡಪ್ಪ ಬೇಡ. ಒಳದಲ್ಲಿ ಹುಟ್ಟಿದ ಮಗನಾಗಿ ಅರ್ಧಮ್ಮನ ಮಾಂಗಲ್ಯವನ್ನು ಮಾರಿಸಿ ನೀವ ಸತ್ಪುತ್ರನ ಎತ್ತುತ್ತೋಕೆ ಕಳಂಕ ತರಲಾರಪ್ಪ, ಕಳಂಕ ತರಲಾರೆ. ನನ್ನ ಕ್ಷಮಿಸ್ಬಿಡಪ್ಪ, ಕ್ಷಮಿಸ್ಬಿಡು. ನೀನಿಂದು ಈ ಮಾಂಗಲ್ಯವನ್ನ ತೆಗೆದುಕೊಳ್ಳೋ ಮಾತ್ರಕ್ಕೆ ನನ್ನ ಸತ್ಪುತ್ರನಾಗಲಾರೆ. ಇಂದು ನೀನು ತೆಗೆದುಕೊಳ್ಳುವ ಮಾಂಗಲ್ಯಕ್ಕೆ ಪ್ರತಿಯಾಗಿ ನಿನ್ನ ಶಿಕ್ಷಣವನ್ನು ಪೂರ್ಣಗೊಳಿಸಿ ಉನ್ನತ ಹುದ್ದೆಗೆ ಏರಿ ರಕ್ತ ಮಾಂಗಲ್ಯವನ್ನ ಮಾಡಿಸಿಕೊಂಡು ಬಂದು ನನ್ನ ಕೈಯಿಂದ ನಿನ್ನ ತಾಯಿಯ ಕೊಳ್ಳೆ ಕಟ್ಟಿಸುವೆಯೋ ಅಂದೇ ಒಪ್ಪಿಕೊಳ್ಳುವೆ ನೀ ನನ್ನ ಸತ್ಪುತ್ರನ. ತೆಗೆದುಕೋ ಮಾಂಗಲ್ಯವನ್ನ. ಅಮ್ಮ ಒಡಲಲ್ಲಿ ಹುಟ್ಟಿದ ಮಗನಾಗಿ ಅರ್ಧಮ್ಮನ ಮಾಂಗಲ್ಯವನ್ನು ಮಾಡಿಸುವುದಾದರೆ ಅದನ್ನ ಬೆಲೆ ಕೊನೆ ಆಗ್ಲಿಪ್ಪ. ಪಿತನ ತ್ಯಾಗವರಿತು ಮಾತೆ ಮಮತೆಯರಿತು ಸತ್ಪುತ್ರ ನೀನಾಗಿ ಎನ್ನಾಸೆಯ ತರದಿ ನೀ ತರಬೇಕು ರತ್ನಮಾಂಗಲ್ಯ, ರತ್ನಮಾಂಗಲ್ಯ. ಸುತನೊಬ್ಬನು ಮಾತೆಯ ಮಾಂಗಲ್ಯವನ್ನು ಮಾರಿಸಿ ವಿದ್ಯಾಭ್ಯಾಸ ಮುಂದುವರಿಸುತ್ತಿ ಆದರೆ ಅದು ನನ್ನಿಂದನೇ ಕೊನೆಯಾಗ್ಲಿ ಕಣಮ್ಮ, ಕೊನೆಯಾಗ್ಲಿ. ಅಮ್ಮ ಪ್ರಪಂಚದಲ್ಲಿ ಯಾವ ಮಕ್ಕಳಿಗೂ ನನ್ನಂತ ಶಿಕ್ಷೆ ಬೇಡ ಕಣಮ್ಮ, ಬೇಡ. ಇಂಥ ಒಂದು ಪ್ರಸಂಗ ಬರುತ್ತೆ ಅಂತ ನನ್ನ ಕನಸಿನಲ್ಲೂ ನಾನು ಅನ್ಕೊಂಡಿರ್ಲಿಲ್ಲ ರೀ. ನನಗ್ ಚಿನ್ನ ಚೂರಾಯ್ತು ಅಂತ ಚಿಂತೆ ಇಲ್ಲ ರೀ. ಆದ್ರೆ ನೀವು ಬದುಕಿರ್ಬೇಕಾದ್ರೆ
ಕಳ್ಳ ಮಾಂಗಲ್ಯ ತೆಗೆಯೋ ಪರಿಸ್ಥಿತಿ ನನ್ನ ಜೀವನದಲ್ಲಿ ಬಂದ್ಬಿಡ್ತಲ್ಲ ರೀ. ಒಂದ್ ನಿಮಿಷ ರೀ, ಹೀಗ್ ಬಂದೆ. ನೋಡಿ, ಮುತ್ತೈದೆ ಸಂಕೇತ ಅಂದ್ರೆ ಅದು ಎಷ್ಟು ಮುತ್ತೈದೆ ಹೆಣ್ಣು ಬರೀ ಕೊರಡಲಿತ್ತು ಅಂದ್ರೆ ಅದು ಗಂಡಂಗೆ ಒಳ್ಳೇದಾಗೋದಿಲ್ಲ. ತಗೊಳ್ರಿ. ದಾರ ದಾರ ಅರ್ಶಿನ ದಾರ ಹೆಣ್ಣಿನ ಬಾಳಿಗೆ ಇದುವೇ ಆಧಾರ. ದಾರ ದಾರ ಅರ್ಶಿನ ದಾರ ಹೆಣ್ಣಿನ ಬಾಳಿಗೆ ಇದುವೇ ಆಧಾರ. ಓ ಹೆಣ್ಣಿನ ಬಾಳಿಗೆ ಇದುವೇ ಆಧಾರ. ಜೊತೆಯಲ್ಲಿ ಬರುವೆ ನಿನ್ನ ನೆರಳಿನ ಹಾಗೆ ಹೊರಗದಿರು ಮರುಗದಿರು ಹಾಯಾಗಿ ನೇರು. ಜೊತೆಯಲ್ಲಿ ಬರುವೆ ನಿನ್ನ ಉಸಿರಲು ಉಸಿರಾಗಿರುವೆ. ನನಗಿರಲು ಆನಂದ ನಿನಗಾಗಲು. ಹೋಗಳ ಮೇಲೆ ನಡೆಯುವ ಭಾಗ್ಯ ನಿನಗಿರಲಿ. ನೋಡುವ ಭಾಗ್ಯ ನನಗಿರಲಿ. ನಿನ್ನ ನನ್ನ ಮನವು ಸೇರಿತು, ನನ್ನ ನಿನ್ನ ಹೃದಯ ಹಾಡಿತು. ರಾಗವು ಒಂದೇ ಭಾವವೊಂದೇ ಜೀವವೊಂದಾಯಿತು. ಬಾಳು ಹಗುರಾಯಿತು. ನಿನ್ನ ನನ್ನ ಮನವು ಸೇರಿತು, ನನ್ನ ನಿನ್ನ ಹೃದಯ ಹಾಡಿತು. ನೀನಲ್ಲವೇ ನನ್ನ ನಿಜವಾದ ಸತಿ. ಮುಂದಿನ ಜನ್ಮ ಅಲ್ಲ ಕಣೆ, 7 ಜನ್ಮಕ್ಕೂ ನೀನೇ ನನ್ನ ಸತಿ.